ನಮಸ್ಕಾರ ವೀಕ್ಷಕರೇ, ಇವತ್ತು ಗದಗ ರಸ್ತೆಯಲ್ಲಿರುವ ಹೊಸಳ್ಳಿ ಗ್ರಾಮದಲ್ಲಿ ಬೂದೀಶ್ವರ ಭವ್ಯ ಜಾತ್ರೆಯು ನಡೆಯುತ್ತಿದೆ. ಈ ಜಾತ್ರೆಯನ್ನು ವೀಕ್ಷಿಸಲು ಸಾಕಷ್ಟು ಜನ ಬಂದಿದ್ದಾರೆ. ನಾನು ಸಹ ನಿಮಗೆ ಜಾತ್ರೆಯನ್ನು ತೋರಿಸಬೇಕಂತ ಬಂದಿದ್ದೇನೆ. ನಡೀರಿ ಜಾತ್ರೆ ನೋಡೋಣಂತ.
ವೀಕ್ಷಕರೇ, ಹೊಸಳ್ಳಿ ಮಠ, ಹೊಸಳ್ಳಿಯ ಗ್ರಾಮದ ಬುಧೀಶ್ವರ ದೇವರ ಮಠ ಹತ್ರ ಬಂದಿದ್ದೇವೆ. ಒಳಗೆ ಹೋಗೋಣ ಬನ್ನಿ. ನೋಡಿ ವೀಕ್ಷಕರೇ, ಹೊಸಳ್ಳಿಯ ಬೂದೀಶ್ವರ ಮಠದ ದ್ವಾರ ಬಾಗಿಲು. ನೋಡಿ ವೀಕ್ಷಕರೇ, ಬೂದೀಶ್ವರ ಸ್ವಾಮಿಯ ದೇವಸ್ಥಾನ ಬಂದಿದೆ.
ವೀಕ್ಷಕರೇ, ಇನ್ನು ಕೆಲವೇ ಗಂಟೆಗಳಲ್ಲಿ ರಥವನ್ನು ಎಳೆಯಲು ಪ್ರಾರಂಭ ಮಾಡುತ್ತಾರೆ. ಮೆರವಣಿಗೆಯು ಹತ್ತಿರ ಬರುತ್ತಿದೆ. ವೀಕ್ಷಕರೇ, ಇಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ಬೂದೀಶ್ವರ ಸ್ವಾಮಿಯ ಮಠದ ಪ್ರಸಾದ ವ್ಯವಸ್ಥೆ ನಡೆಯುತ್ತಿದೆ. ನೋಡೋಣ ಬನ್ನಿ.
多鼻子了。ನಾನು ಶಿವಾನಂದ್ ತುಳಪ್ನವರ್, ಪ್ರಿನ್ಸಿಪಾಲ್, ಶ್ರೀ ಜಗದ್ಗುರು ಬುದ್ಧೇಶ್ವರ ವಿದ್ಯಾಪೀಠ ಹೊಸಹಳ್ಳಿ. ಶ್ರೀ ಜಗದ್ಗುರು ಬುದ್ಧೇಶ್ವರ ವಿದ್ಯಾಪೀಠ ಗ್ರಾಮೀಣ ಪ್ರದೇಶದ ಮಕ್ಕಳ ಶೈಕ್ಷಣಿಕ ಏಳಿಗೆಗಾಗಿ, ರೈತರ ಮಕ್ಕಳ ಆಂಗ್ಲ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣದ ಅಭಿವೃದ್ಧಿಗಾಗಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಶ್ರೀ ಜಗದ್ಗುರು ಬುದ್ಧೇಶ್ವರ ವಿದ್ಯಾಪೀಠ. ಶ್ರೀ ಜಗದ್ಗುರು ಬುದ್ಧೇಶ್ವರ ವಿದ್ಯಾಪೀಠದ ಹಿನ್ನೆಲೆಯನ್ನು ನೋಡೋದಾದರೆ, ಶರಣಸತ್ವದ ನಾಡಿನೊಳಗ ಶಿವಯೋಗಿ ಸಿದ್ಧಿಯಿಂದ 775 ವರ್ಷ ಬಾಳಿ ತಪೋಭೂಮಿಯನ್ನಾಗಿ ಮಾಡಿದ ಈ ಹೊಸಳ್ಳಿಯಲ್ಲಿ ಅನೇಕ ಪವಾಡಗಳನ್ನು ಮಾಡುವುದರ ಜೊತೆಗೆ ಒಂದು ಸಾಮಾಜಿಕವಾಗಿರತಕ್ಕಂತಹ ತಿಳುವಳಿಕೆಯನ್ನು, ಸಾಮಾಜಿಕ ಜಾಗೃತಿಯನ್ನು ಮಾಡಿ ಸಮಾಜದ ಅರಿವಿನ ಸಮಾಜವನ್ನು ಕಟ್ಟುವುದನ್ನು ಆದಿಬುದ್ಧೀಶ್ವರರು ಮಾಡಿದರೆ, ಅದೇ ಹಾದಿಯೊಳಗೆ ಈಗಿನ ಅಭಿನವ ಬುದ್ಧೇಶ್ವರ ಮಹಾಸ್ವಾಮೀಜಿಗಳು ನಡೆದು ಶಿಕ್ಷಣವನ್ನು ಕೊಡುವುದರ ಜೊತೆಗೆ, ಅರಿವಿನ ಜೊತೆಗೆ ಅಕ್ಷರವನ್ನು ನೀಡಿ, ಅನ್ನವನ್ನು ನೀಡಿ, ಜ್ಞಾನವನ್ನು ನೀಡಿ, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ, ಸದಾ ಕಾಲ ಶೈಕ್ಷಣಿಕ ಚಿಂತನೆಯನ್ನು ಮಾಡ್ತಾ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞರ ರೀತಿ ಒಳಗೆ ಶ್ರೀ ಜಗದ್ಗುರು ಅಭಿನವ ಬುದ್ಧೇಶ್ವರರು ಇವತ್ತು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ LKGಯಿಂದ ಪದವಿ ಪೂರ್ವ ಅಂದರೆ PUC ವರೆಗೂ ಸಹಿತ ಇವತ್ತು ಈ ಶಿಕ್ಷಣ ಸಂಸ್ಥೆ ಬೆಳೆದು ನಿಂತಿದೆ. ಸುಮಾರು ಸುತ್ತು ಹಳ್ಳಿಗಳಿಂದ ಮಕ್ಕಳು ಇಲ್ಲಿಗೆ ಬರ್ತಾರೆ. 1,000 ಮಕ್ಕಳು ಇವತ್ತು ಶ್ರೀ ಜಗದ್ಗುರು ಬುದ್ಧೇಶ್ವರ ವಿದ್ಯಾಪೀಠದ ಅಡಿಯೊಳಗೆ ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಸುಸಜ್ಜಿತವಾದ ಸಂಪನ್ಮೂಲಗಳೊಳಗೊಂಡಿದ್ದು ಬುದ್ಧೇಶ್ವರ ವಿದ್ಯಾಪೀಠ. ಅದರ ಜೊತೆಗೆ ಸಂಪನ್ಮೂಲ ಶಿಕ್ಷಕ ಸಮೂಹವನ್ನು ಒಳಗೊಂಡು ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡಿ ಬೋಧನೆ ಮಾಡ್ತಕ್ಕಂಥದ್ದು, ಅವರನ್ನು ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವಂಥ ಒಂದು ಶಿಕ್ಷಣದ ಸಂಸ್ಥೆ ಅಡಿಯೊಳಗಿರ್ತಕ್ಕಂಥ ಎಲ್ಲ ಶಿಕ್ಷಕಿಯರು ಆ ರೀತಿಯ ಶ್ರಮ ಇವತ್ತು ಬುದ್ಧೇಶ್ವರ ವಿದ್ಯಾಪೀಠ ಬೆಳೆದು ನಿಲ್ಲಲಿಕ್ಕೆ ಕಾರಣವಾಗಿದೆ. ಪೂಜ್ಯರ ಆಶೀರ್ವಾದದೊಂದಿಗೆ ಶಿಕ್ಷಕರ ಮನೋಬಲ ಏನಿದೆ ಅದು ಇವತ್ತು ಶ್ರೀ ಜಗದ್ಗುರು ಬುದ್ಧೇಶ್ವರ ವಿದ್ಯಾಪೀಠದ ಅಭಿವೃದ್ಧಿಗೆ ಕಾರಣವಾಗಿದೆ ಅಂತ ಹೇಳಿದರೆ ಅದು ತಪ್ಪಾಗಲಾರದು ಅನ್ನೋದನ್ನು ಈ ಸಂದರ್ಭದೊಳಗೆ ನಾವು ಸ್ಮರಣೆ ಮಾಡಿಕೊಳ್ಬೇಕು. ಶಿವಶರಣರ ಹಾದಿಯೊಳಗೆ ಏನು ತತ್ವಗಳಿದ್ದು ಅದನ್ನು ಮಕ್ಕಳಿಗೆ ಬೆಳಗ್ಗೆ ಪ್ರಾರ್ಥನೆಗಳ ಮೂಲಕ ಹೇಳಲಾಗ್ತದೆ, ಸಾಯಂಕಾಲ ಪ್ರಾರ್ಥನೆಗಳ ಮೂಲಕ ಹೇಳಲಾಗ್ತದೆ. ಸಂದರ್ಭ ಸಿಕ್ಕಾಗೆಲ್ಲ, ಅವಶ್ಯಕತೆ ಇದ್ದಾಗೆಲ್ಲ ಪೂಜ್ಯರು ಎಲ್ಲ ಮಕ್ಕಳಿಗೆ ಹಿತೋಪದೇಶವನ್ನು ಮಾಡ್ತಾರೆ. ಎಲ್ಲ ಮಕ್ಕಳಿಗೆ
ಮಾರ್ಗದರ್ಶನವನ್ನು ತಿಳಿಸ್ತಾರೆ. ಅದೇ ರೀತಿ ಎಲ್ಲ ಶಿಕ್ಷಕರಿಗೆ ಸಂದರ್ಭೋಚಿತವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಈ ಎಲ್ಲದರ ಫಲದಿಂದನೇ ಇವತ್ತು ಶ್ರೀ ಜಗದ್ಗುರು ಬೂದೀಶ್ವರ ಮಠ ಇಷ್ಟು ಅಭಿವೃದ್ಧಿ ಆಗೈತಿ. ಹೊಸ ಹಳ್ಳಿಯ ರೂಪವನ್ನು ಅದು ಪಡ್ಕೊಂಡದ. ಅದರ ಜೊತೆಗೆ ಇದರ ನೆಲೆಯಲ್ಲಿನೇ ಬೂದೀಶ್ವರ ವಿದ್ಯಾಪೀಠ ಇಷ್ಟು ಅದ್ಭುತವಾಗಿತ್ತು. ಒಂದು ಕಾಲದೊಳಗೆ ಬೇರೆ ಬೇರೆ ಊರುಗಳಿಂದ, ಅದೇ ಹೊಸಳ್ಳಿಯಿಂದ ಗದಗಿಗೆ ಶಿಕ್ಷಣವನ್ನು ಕಲೀಲಿಕ್ಕೆ ಹುಡುಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಶ್ರೀ ಜಗದ್ಗುರು ಅಭಿನವ ಬೂದೀಶ್ವರರು ಬಂದ ಮೇಲೆ, ಈ ಬೂದೀಶ್ವರ ವಿದ್ಯಾಪೀಠ ಸ್ಥಾಪನೆ ಆದಮೇಲೆ ಅದೇ ಗದಗಿನಿಂದ ವಾಪಸ್ ಹೊಸಳ್ಳಿಗೆ ಬಂದು ನಮಗೊಂದು ಇಲ್ಲಿ ಕಲೀಲಿಕ್ಕೆ ಅವಕಾಶ ಕೊಡ್ರಿ ಅಂತಕ್ಕಂಥ ರೀತಿ ಒಳಗೆ ಬದಲಾವಣೆಯನ್ನು ಶ್ರೀ ಜಗದ್ಗುರು ಅಭಿನವ ಬೂದೀಶ್ವರರು ಈ ಬೂದೀಶ್ವರ ವಿದ್ಯಾಪೀಠವನ್ನು ಸ್ಥಾಪಿಸೋದ್ರ ಮೂಲಕ ಮಾಡಿದ್ದಾರೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಶಿಕ್ಷಣ ಸಂಸ್ಥೆ ಇದೆಯಲ್ಲ ಅದು ಗ್ರಾಮೀಣ ಮಕ್ಕಳಿಗಾಗಿ, ಶಿಕ್ಷಣ ಸಂಸ್ಥೆ ಇದೆಯಲ್ಲ ಉನ್ನತ ಶಿಕ್ಷಣಕ್ಕಾಗಿ. ಹಾಗಾಗಿ ಸಾಮಾನ್ಯರ ಮಕ್ಕಳು ಸಹಿತ ಕಲೀಲಿಕ್ಕೆ ಒಂದು ಸುಸಜ್ಜಿತವಾದ ವಾತಾವರಣ ಇರತಕ್ಕಂಥದ್ದು ಶ್ರೀ ಜಗದ್ಗುರು ಬೂದೀಶ್ವರ ವಿದ್ಯಾಪೀಠ ಅಂತ ಹೇಳ್ತಾ, ಕೊನೆಯದಾಗಿ ಇದೆಲ್ಲಕ್ಕೂ ಆಶೀರ್ವಾದ ಅಭಿನವ ಬೂದೀಶ್ವರರ ಕೃಪೆಯಿಂದ ಇದೆಲ್ಲ ಆಗಿದೆ ಅನ್ನೋದನ್ನು ಮತ್ತೊಮ್ಮೆ ತನ್ನ ಗಮನಕ್ಕೆ ತರ್ತಾ, ಶರಣರ ಮಹಿಮೆ ತಿಳಿಯದಯ್ಯ, ಜಗದೊಳಗೆ ಜಗದೀಶನಿರುವನು, ತತ್ವದ ಮೂಲ ತಿಳಿಯದಯ್ಯ. ಶರಣರ ಮಹಿಮೆ ತಿಳಿಯದಯ್ಯ, ಶರಣರ ಮಹಿಮೆ, ಶರಣರ ಮಹಿಮೆ, ಶರಣರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಧರ್ಮ ಚಿಂತನಗೋಷ್ಠಿ ಹಾಗೂ ಹೊಸಳ್ಳಿ ಗುರುಕಾರುಣ್ಯ ಪ್ರಶಸ್ತಿಯ ಈ ಭವ್ಯ ವೇದಿಕೆ ಮೇಲೆ ದಿವ್ಯ ಸನ್ನಿಧಾನವನ್ನು ಕರುಣಿಸಿರುವ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಯಾವತ್ತು ಪ್ರಶಸ್ತಿ ಪುರಸ್ಕೃತರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಲ್ಲಿ ಶರಣೋತ್ಸವ ಶರಣಾರ್ಥಿ. ಪ್ರತಿ ವರ್ಷನೂ ಕೂಡ ಬಹಳಷ್ಟು ವಿಶೇಷವಾಗಿ ಮತ್ತು ಅತ್ಯದ್ಭುತವಾಗಿ ಶ್ರೀಮಠದ ಕಾರ್ಯಕ್ರಮಗಳು ನೆರವೇರ್ತಾ ಬಂದಿದ್ದಾವೆ. ಬರೇ ಧಾರ್ಮಿಕ ಕಾರ್ಯಕ್ರಮಗಳಷ್ಟೇ ಅಲ್ಲದೇನೆ ಭೌತಿಕವಾಗಿ ಹಲವಾರು ಕಟ್ಟಡಗಳು ಕೂಡ ಶ್ರೀಮಠದ ಅಂಗಳದೊಳಗೆ ಅನಾವರಣಗೊಳ್ತಾ ಇದೆ. ಇದರೆಲ್ಲದರ ಹಿಂದಿನ ಕಾರ್ಯ ಏನು ಅಂತಂದ್ರೆ, ಬೂದೀಶ್ವರ ಅಂತಕ್ಕಂಥ ಒಂದು ದೊಡ್ಡ ಶಕ್ತಿ. ಯಾರೇನ್ ಬೇಡ್ತಾರಲ್ಲ, ಬೇಡಿದವರಿಗೆ ಬೇಡಿದ್ದು ಕೊಡ್ತಕ್ಕಂಥ ಮಹಾನ್ ತಪಸ್ವಿ ಯಾರಾದ್ರೂ ಈ ನಾಡಿನೊಳಗಡೆ ಆಗಿ ಹೋಗಿದ್ರು ಅಂತಂದ್ರೆ ಅದು 770 ವರ್ಷ ಬಾಳಿದ ಬೂದೀಶ್ವರ ಶಿವಯೋಗಿಗಳವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಭಕ್ತಿ ಭಾವದಿಂದ ಅರ್ಥೈಸಿಕೊಳ್ಬೇಕಾಗ್ತದೆ. ಇಂಥ ಶಿವಯೋಗಿ ಮಹಾತ್ಮರೆಲ್ಲರನ್ನ ಕಂಡು ಅಲ್ಲಮ ಪ್ರಭುಗಳೊಂದು ಮಾತು ಹೇಳ್ತಾರೆ ಏನಂತ, ಬೆಣ್ಣೆ ಕಂದಲ ಕರಗಲಿಟ್ಟರೆ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು ಅಂತ ಹೇಳ್ತಾರೆ. ವಚನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಸಾಂದರ್ಭಿಕವಾಗಿ ಒಂದು ಸಾಲ ಕುಳಿತುಕೊಂಡು ನಾವು ಚಿಂತನೆ ಮಾಡೋದಾಯ್ತು ಅಂತಂದ್ರೆ, ನಾವು ಬಹಳ ಅಪರೂಪವಾಗಿರ್ತಕ್ಕಂಥ ವಚನವನ್ನ ಅಲ್ಲಮ ಪ್ರಭುಗಳು ಬರೀತಾರೆ. ಇದನ್ನ ಯಾರನ್ನು ಕುರಿತುಕೊಂಡು ಬರೀತಾರೆ ಅಂತಂದ್ರೆ, ಯಾರು ಈ ನಾಡಿಗಾಗಿ, ನಾಡಿಗರಿಗೋಸ್ಕರ, ಶಿವಯೋಗಕ್ಕೋಸ್ಕರ, ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಶಿವಯೋಗ ಸಿದ್ಧಿಯನ್ನ ರೂಪಿಸಿಕೊಂಡು ಈ ನಾಡನ್ನೆಲ್ಲ ಹರಿಸಿ ಆಶೀರ್ವಾದ ಮಾಡಿರ್ತಾರೋ ಅಂಥವರನ್ನ ಕುರಿತುಕೊಂಡು ಈ ಮಾತನ್ನು ಹೇಳ್ತಾರೆ. ಬೆಣ್ಣೆ ಕಂದಲ ಕರಗಲಿಟ್ಟರೆ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು ಅಂತ ಹೇಳ್ತಾರೆ ಪ್ರಭುಗಳು. ನಿಮಗೆ ಕೇಳಬೇಕು ಅಂತಂದ್ರೆ, ಈಗ ನಿಮ್ಮ ಮನ್ಯಾಗ ಎಲ್ಲರ ಮನ್ಯಾಗ ಬೆಣ್ಣೆ ಕಾಸ್ತೀರಿ. ಅವಾಗೆಲ್ಲ ಹೈನ ಇದ್ದವ್ರ ಮನ್ಯಾಗೆಲ್ಲ ಹೆಪ್ಪ ಹಾಕಿ ಮೊಸರು ಕಡ್ದ ಮಜ್ಜಿಗೆ ಮಾಡೋ ಟೈಮ್ ಒಳಗಡೆ ಬೆಣ್ಣೆ ಬರ್ತಿತ್ತು, ಅದನ್ನ ತಗೊಂಡು ಕಾಸ್ತಿದ್ರಿ. ಅಲ್ಲಿ ಪ್ರಭುಗಳು ತುಂಬಾ ನಮಗ್ ಹತ್ತಿರವಾಗಿರ್ತಕ್ಕಂಥ ಒಂದು ಸಾಂದರ್ಭಿಕ ಉದಾಹರಣೆ ಕೊಟ್ಟು ಅವ್ರು ಹೇಳ್ತಾರೆ. ಏನು ಅಂತಂದ್ರೆ, ಒಂದು ಪಾತ್ರೆ ಒಳಗಡೆ ಬೆಣ್ಣೆ ಕರಗಕ್ಕಿಟ್ಟಿನಿ, ನಾವು ನೀವು ಬೆಣ್ಣೆ ಕರಗಕ್ಕಿಟ್ಟಿವಿ ಅಂದ್ರೆ ಏನಾಗತ್ತ ಅಂತಂದ್ರೆ ಪಾತ್ರೆ ಉಳಿತೈತಿ, ಬೆಣ್ಣೆ ಕರಗ್ತೈತಿ.
ಆದ್ರೆ ಪ್ರಭುಗಳು ಹೇಳೋದೇನು ಅಂತಂದ್ರೆ, ನಾವೊಂದು ಬೆಣ್ಣಿ ಕರಗಾಕ್ ಇಟ್ಟಿದ್ದೆ, ಆದ್ರೆ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ ಪಾತ್ರೆ ಕರಗೈತಿ, ಬೆಣ್ಣಿ ಉಳಿದಿತ್ತು ಅಂತ ಹೇಳ್ತಾರೆ. ಇದು ಬಹಳ ಆಶ್ಚರ್ಯದ ಮಾತು ಅಂತ ನಮ್ಗೆ ಅನಿಸ್ಬೋದು. ಜೊತೆಗೆ ಅದು ಹೆಂಗ್ರಿ ಸ್ವಾಮಿಗಳ ಅಂತ ನೀವು ಕೂಡ ವಿಚಾರವಂತರಾಗಿರೋದ್ರಿಂದ ಸ್ವಲ್ಪ ಚಿಂತನೆಯನ್ನು ಕೂಡ ಮಾಡ್ಬೋದು. ಇಲ್ಲಿ ಪ್ರಭುಗಳು ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂತಂದ್ರ, ಈ ಕಾಯ ಮತ್ತು ಸಾಧನೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಈ ಒಳಗಿನ ಆತ್ಮ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ನಮ್ದು ನಿಮ್ದು ಎಲ್ಲ ಹೆಂಗಾಗ್ಬಿಟ್ಟೈತಿ ಅಂತಂತಂದ್ರೆ, ಇದನ್ನು ಬೆಣ್ಣಿನೂ ಕರಗತಿ, ಪಾತ್ರನೂ ಕರಗೋಗ್ಬಿಡ್ತದೆ ನಮ್ದು ನಿಮ್ದು ಎಲ್ಲರದು ಬಾಳೆದೊಳಗ. ಆದ್ರೆ ಶಿವಯೋಗಿಗಳದು ಸತ್ಪುರುಷರದು ಹೇಗೆ ಅಂತಂದ್ರೆ, ಈ ಕಾಯ ಅಳತೈತಿ ಖರೆ, ಆದ್ರೆ ಶಿವಯೋಗಿ ಆತ್ಮ ಸದಾವಕಾಲ ನಮ್ಮನ್ನೆಲ್ಲರನ್ನ ಕಾಯ್ದತಿ ಅಂತಕ್ಕಂಥದನ್ನ ಅಲ್ಲಮ ಪ್ರಭುಗಳು ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ. ಈ ಕಂದಲ ಅಂದ್ರೆ ಈ ಕಾಯ, ಇದು ಕರಿಗೆ ಹೋಗೈತಿ ಗುರುಗಳದು ಕರ್ತೃತ್ವ ಶಕ್ತಿ ಒಳಗಡೆ ಅಲ್ಲಿ ಅದರ, ಕರ್ತೃತ್ವ ಗದ್ದಿಗೆ ಒಳಗಡೆ ಅಲ್ಲಿ ಅದರ ಶಿವಯೋಗಿಗಳವರು. ಆದ್ರೆ ಅವರ ಲಿಂಗ ಆತ್ಮ ಅಲ್ಲಿ ಜಾಗೃತಗೊಂಡು ಬೇಡಿದವರಿಗೆ ಬೇಡಿದ್ದನ್ನ ನೀಡತಕ್ಕಂತ ರೀತಿ ಒಳಗಡೆ ಶಿವಯೋಗಿಗಳಲ್ಲಿ ಶಿವಯೋಗ ಸಿದ್ಧಿಯಿಂದ ಕುತ್ಕೊಂಡಿದ್ದಾರೆ ಅಂತಕ್ಕಂಥದನ್ನ ಪ್ರಭುಗಳು ಅವರು ಹೇಳ್ತಾರೆ. ಇಂತಹ ನೆಲೆಗಟ್ಟಿನ ಜಾತ್ರೆ ಒಳಗಡೆ ನಾವು ಶರಣ ಸಂಸ್ಕೃತಿ ಉತ್ಸವದ ಜಾತ್ರೆ ಇದು. ಇಲ್ಲಿ ಪರಮ ಪೂಜ್ಯರ ವಿಷಯ ಇಟ್ಟಾರೆ, ಎಲ್ಲರೂ ಹೇಳ್ಬೇಕು ಅಂತೇಳಿ, ಧರ್ಮ ಚಿಂತನಾ ಗೋಷ್ಠಿ ಅಂತ. ಇವತ್ತು ಧರ್ಮ ಅಂತಂದ್ರೆ ಹೆಂಗಾಗ್ಬಿಟ್ಟೈತಿ ಅಂತಂದ್ರೆ, ನಮ್ಗಳು ತಲೆಯಾಗಿ ಬರೋದೇನು ಅಂತಂದ್ರೆ, ಧರ್ಮ ಅಂತಂದ್ರೆ ನಥಿಂಗ್ ಬಟ್ ಏನು, ನಮ್ಮ ಕಾಸ್ಟ್, ನಮ್ದೇನು ಸರ್ಟಿಫಿಕೇಟ್ ಒಳಗಡೆ ಜಾತಿ ಅಂತ ಹಾಕೊಂಡಿರ್ತೀವಲ್ಲ, ಆ ಜಾತಿ ನಂದು ಈ ಜಾತಿ, ನಂದು ಆ ಜಾತಿ, ನಂದು ಈ ಧರ್ಮ ಆ ಧರ್ಮ ಅಂತ ಹಿಂಗೆ ಹೋಗ್ತೀವಿ. ಇಲ್ಲ ಇವನ್ನೆಲ್ಲ ಒಗ್ಗೂಡ್ಸೋಣ ಅಂತಂದ್ರೆ ಒಗ್ಗೂಡಕ ಭಕ್ತರು ಒಂದಾದ್ರೂ ಕೂಡ ಕೆಲವು ಜನ ಸ್ವಾಮಿಗಳು ಬಿಡೋದು, ಕೆಲವು ಜನ ವೀರಶೈವ ಲಿಂಗಾಯತ ಅಂತ ಒಂದಿಟ್ಟು ಮಂದಿ ಇರ್ತಾರ, ಒಂದಿಟ್ಟು ಮಂದಿ ಲಿಂಗಾಯತನೇ ಸ್ವತಂತ್ರ ಧರ್ಮ ಅಂತಾರೆ. ಮತ್ತೆ ಅಲ್ಲಿ ಧರ್ಮ ಬೇರೆ ಆಯ್ತು ಅಂತ ವಿಚಾರದಲ್ಲಿ ಇದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಇಲ್ಲ. ಪೂಜ್ಯ ಗುರುಗಳ ಮಾತನ್ನ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸೋದಾಗಿತ್ತು ಅಂತಂತಂದ್ರೆ, ಧರ್ಮ ಚಿಂತನ ಗೋಷ್ಠಿ ಅಂತಂದ್ರೆ, ಧರ್ಮ ಅಂತಂದ್ರೆ ಯಾವುದು ಅಂತಂದ್ರೆ ನಮ್ಮೊಳಗೆ ಇರ್ತಕ್ಕಂಥ ಒಳ್ಳೆತನ. ನಮ್ ಜನತೆ ಹೇಗಾಗ್ಬಿಟ್ಟಿದೀವಿ ನಾವು ಅಂತಂದ್ರೆ, ಧರ್ಮ ಮಾಡ್ಲಿಕ್ಕೆ ತಯಾರಿಲ್ಲ, ನಾವೆಲ್ಲರೂ ಕರ್ಮ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ. ಧರ್ಮಂ ಜಾನಾತಿ ನಚಮೆ ಪ್ರವೃತ್ತಿ, ಕರ್ಮಂ ಜಾನಾತಿ ನಚಮೆ ನಿವೃತ್ತಿ ಅಂತ ಹೇಳ್ತಾರೆ. ಧರ್ಮ ಅಂತಂದ್ರೆ ಏನ್ ಗೊತ್ತೈತಿ, ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದನ್ನ, ಮತ್ತೊಬ್ಬರಿಗೆ ಪರೋಪಕಾರ ಮಾಡೋದು ಧರ್ಮ. ಹುಟ್ಟಿ ಬಂದಿದೆ ಅಂದ ಬಳಕ ಸಾಯೋದು ಖಚಿತ ಆಯ್ತು ಅಂದ ಬಳಕ ಇದ್ದಷ್ಟು ದಿನ 4 ಮಂದಿಗೆ ಚಲೋತ್ನಿಗೆ ಬೇಕಾದಂಗ ಬದುಕಬೇಕು ಅಂದಾಗ ಮಾತ್ರ ಧರ್ಮ ಸಂಪಾದನೆ ಆದಂಗ ಆಗ್ತದ. ಮನುಷ್ಯ ಅದು ಬಿಟ್ಟಾನ, ಅದ್ರ ವ್ಯತಿರಿಕ್ತ ಬದುಕಲಿಕ್ಕತ್ತಾನ. ಯಾವುದು ನಿರರ್ಥಕದೋ, ಯಾವುದು ಶಾಶ್ವತ ಇಲ್ವೋ ಅದನ್ನ ಗಳಿಸ್ಬೇಕು ಅಂತಂತೇಳಿ ಬಡದಾಡಿ 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 ಮನುಷ್ಯ ಅಧರ್ಮಿ ಆದ್ನೇ ವಿನಃ, ನಾವು ಸತ್ರು ನಮ್ಮಿಂದ ಬರ್ತಕ್ಕಂಥ ಧರ್ಮವನ್ನ ಗಳಿಸ್ಲಿಕ್ಕೆ ನಾವ್ ಯಾರು ಮುಂದಾಗ್ತಾ ಇಲ್ಲ. ಧರ್ಮ ಅಂತಂದ್ರೆ ಏನು ಅಲ್ಲ, ನಾವು ಮಾಡೋ ಒಳ್ಳೆ ಕೆಲಸನೇ ನಿಜವಾದ ಧರ್ಮ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ. ಯಾಕಂದ್ರೆ ನಮ್ಮ ಚಾಣಕ್ಯ ಮಹರ್ಷಿ ಒಂದು ಕಡೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳ್ತಾನೆ. ಆ ಮಾತು ಹೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ. ಧರ್ಮಂ ಪ್ರಸಂಗಾದ ಅಪಿನಾಚರಂತಿ ಪಾಪೇನ ಪ್ರಯತ್ನೇನ ಸಮಾಚರಂತಿ ಆಶ್ಚರ್ಯಮೇತ ಈ ಮನುಷ್ಯ ಲೋಕೆ ಅಮೃತಂ ಪರಿತ್ಯಜ್ಯ ವಿಷಂ ಪಿಬಂತಿ ಅಂತ ಹೇಳ್ತಾನೆ ಚಾಣಕ್ಯ ಮಹರ್ಷಿ. ಈ ಲೋಕದ ಜನರನ್ನ ಕಂಡು ನನಗೆ ಆಶ್ಚರ್ಯ ಆಗ್ಲಿಕ್ಕತ್ತದ ಅಂತ ಹೇಳಿದಂತೆ ಚಾಣಕ್ಯ ಮಹರ್ಷಿ. ಯಾಕೆ ಅಂತ ಕೇಳಿದ್ರೆ, ಇವರೆಲ್ಲರೂ ನಮ್ಮ ಲೋಕದ ಜನ ನಾವೆಲ್ಲ ಏನ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಅಮೃತ ಬಿಟ್ಟು ವಿಷ ಕುಡಿಯಾಕತ್ತೀವಿ ಅಂತ ಹೇಳ್ತಾರೆ. ವಿಷ, ಅಮೃತ ಮತ್ತೆ ವಿಷ ಅಂತಂದ್ರೇನೋ ಅಲ್ಲ, ಈಗಿನ ಕಾಲದಾಗ ನಾವು ಕುಡಿಯೋ ನೀರು ಕೂಡ ಕಲುಷಿತ ಆಗ್ತಕ್ಕಂಥ ವ್ಯವಸ್ಥೆ ಇದೆ. ನಾವು ತಿನ್ನೋ ಫುಡ್ ಆಗಿರ್ಬೋದು, ಎಲ್ಲಾನು ಕೂಡ ನಮ್ಮ ಮನೆಗೆ ತರೋ ಒಂದು ಪ್ರತಿಯೊಂದು ಆಯಿಲಿಂದ ಹಿಡ್ಕೊಂಡು ತಿಂತಕ್ಕಂಥ ಪ್ರತಿಯೊಂದು ಫುಡ್ಡು ಕೂಡ ಕಲಬೆರಕೆ ಆಗ್ಲಿಕ್ಕತ್ತವಂತ ತಾವೆಲ್ಲರೂ ಟಿವಿಯಾಗ ನೋಡ್ತೀರಿ. ಅವಾಗಿನ ಕಾಲದಾಗ ಏನಾಗ್ತಿತ್ತು ಅಂತಂದ್ರೆ, ಇದನ್ನ ತಿಂದ್ರೆ ಆರೋಗ್ಯವಂತರಿರ್ತಾರೆ, ಇದನ್ನ ತಿಂದ್ರೆ ಆರೋಗ್ಯವಂತರಿರ್ತಾರೆ ಅಂತ ಅವಾಗೆಲ್ಲ ಹೇಳ್ತಿದ್ರು ಹಿರಿಯರೆಲ್ಲ. ಈಗ ಹೆಂಗಾಗ್ಯಾವ ಅಂದ್ರೆ, ನೀವು ಟಿವಿ ಆನ್ ಮಾಡಿದ್ರೆ ಸಾಕು, ಇದನ್ನ ತಿನ್ಬೇಡ್ರಿ ಆರೋಗ್ಯಕ್ಕೆ ಮಾರಾಕ ಆಗ್ತತಿ, ಇದನ್ನ ತಿನ್ಬೇಡ್ರಿ ಆರೋಗ್ಯಕ್ಕೆ ಮಾರಾಕ ಆಗ್ತತಿ. ಎಷ್ಟ ಪರಿಸ್ಥಿತಿ ಗಂಭೀರ ಆಗೈತೆ ನಮ್ದು ನಿಮ್ದು ಅಂತಂದ್ರೆ, ಅವಾಗಿನ ಕಾಲದಾಗೆಲ್ಲ ಬಹಳ ದಿನಕ್ಕೆ ಭೇಟಿ ಆದ ಬಳಿಕ ಕೇಳ್ತಿದ್ರು. ಏನಂತ ಕೇಳ್ತಿದ್ರು? ಆರಾಮದಿ ಇಲ್ಲ ಅಂತ ಕೇಳ್ತಿದ್ರು. ಊರಾಗ ಮಳಿ ಬೆಳೆ ಚಂದ ಐತಿಲ್ಲ ಅಂತ ಕೇಳ್ತಿದ್ರು. ಮನ್ಯಾಗ ಹೆಂಡ್ರ ಮಕ್ಕಳು ಆರಾಮದಾರಲ್ಲ ಅಂತ ಕೇಳ್ತಿದ್ರು. ಈಗ ಏನಾದ್ರು ಬಹಳ ದಿನಕ್ಕೆ ಭೇಟಿ ಆಗಿದ್ರೆ ನೀವು ಏನಂತ ಕೇಳ್ತಾರ? ಹೆಂಡ್ರ ಮಕ್ಕಳನ್ನ ಕೇಳೋ ಸೆಕೆಂಡ್ರಿ ಓದ್ತೀವಿ, ಮನಿ ಮಳಿ ಮಾರ ಕೇಳೋ ದೂರ ಓದ್ತೀಗ. ಬಹಳ ದಿನಕ್ಕೆ ಭೇಟಿ ಆದ ಬಳಿಕ ಏನ್ ಕೇಳ್ತಾರ ಅಂತಂದ್ರೆ, BP ಕಂಟ್ರೋಲ್ ಅದ, ಶುಗರ್ ಬರೋಬರಿ ಅದ, ಎಲ್ಲಿ ತೋರಿಸಿ ಶುರು ಮಾಡ್ತಾರೆ. ಅವಾಗಿನ ಕಾಲ ಹೆಂಗಿತ್ತು, ಒನ್ಸ್ ಅಪಾನ್ ಟೈಮ್ ಅಲ್ಲಿ ಏನಿತ್ತು ಅಂತಂದ್ರೆ, ಮನೆ ಗುರುಗಳು ಇರ್ತಿದ್ರು. ಹೌದಲ್ಲ, ನಮ್ಮ ಮನೆ ಗುರುಗಳು ಇವ್ರಿ, ನಮ್ಮ ಮನೆ ಗುರುಗಳು ಹಿರೇಮಠದವರು, ನಮ್ಮ ಮನೆ ಗುರುಗಳು ಚಿಕ್ಕಮಠದವರು, ನಮ್ಮ ಮನೆ ಗುರುಗಳು ಮಹಾಗುರು ಮಠದವರು ಅಂತ ಹಿಂಗೆಲ್ಲ ಇರ್ತಿತ್ತು ಅವಾಗಿನ ಕಾಲದಾಗೆಲ್ಲ.
ಈಗಿನ ಕಾಲದಾಗ ಹೆಂಗಾಗೈತಿ ಅಂತಂದ್ರೆ ಮನಿ ಕುರುಗಳು ಹೋಗ್ಯಾರ, ಈಗೆಲ್ಲ ಫ್ಯಾಮಿಲಿ ಡಾಕ್ಟರ್ಗಳು ಬಂದಾರ. ಯಾಕಂದ್ರೆ ನಾವು ತಿನ್ನೋ ವಾಟ್ ದಟ್ ಆರೋಗ್ಯದ ಪರಿಕಲ್ಪನೆ ಇಲ್ಲಾರ್ದಂಗ ನಾವೆಲ್ಲ ತಿನ್ಲಿಕ್ಕತ್ತೇವೆ. ಆಹಾರದ ವ್ಯವಸ್ಥೆ ಆಗದ. ಇವತ್ತು ನಾವು ಬಹಳ ಬೇಗ ತಿನ್ಬೇಕು ಅರ್ಥಾತ್ ನಾವು ಓಡ್ತಕ್ಕಂಥ ಈ ಧಾವಂತದೊಳಗಡೆ ನಾವು ಹೊಟ್ಟೆಗೆ ಏನ್ ಹಾಕ್ಲಿಕ್ಕತ್ತೀವಿ ಅಂತಾನು ಕೂಡ ಗೊತ್ತಾಗವಲ್ತು. ಎಷ್ಟೋ ಸಂದರ್ಭದಲ್ಲಿ ನಾವು ಊಟ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರುತ್ತೆ. ಎಲ್ಲ ದೊಡ್ಡ ದೊಡ್ಡ ಸಿಟಿ ಒಳಗಡೆ ಇರ್ತಕ್ಕಂಥ ಒತ್ತಡದ ಪರಿಸ್ಥಿತಿ ಆಗಿರ್ಬೋದು. ನೀವೆಲ್ಲ ನೋಡಿರಿ, ಎಲ್ಲ ಹುಟ್ಟು ಸತ್ತಿಗೂ ಮನಿಗೆ ತಂದು ಮುಟ್ಸಕತ್ತವ. ಹೌದಲ್ಲ, ಜೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಇವೆಲ್ಲ ನಾವ್ ಏನ್ ಬೇಡ್ತೀವಿ ಅದನ್ನ ವಿತಿನ್ 20 ಮಿನಿಟ್ಸ್ ನಮಗ್ ಬೇಕಾದಲ್ಲಿಗೆ ಬಂದು ರೀಚ್ ಆಗ್ತದ. ಇದೆಲ್ಲ ಎಷ್ಟು ಸ್ಪೀಡ್ ಬರ್ತೈತಲ್ಲ, ಮನುಷ್ಯ ಅಷ್ಟು ಸ್ಪೀಡ್ ಹೊಟ್ಬಿಟ್ಟ ನೀವೆಲ್ಲ ತಿಂದು ಅಂತ ಅಂತೇಳಿ. ಹೀಗಾಗಿ ಇಲ್ಲಿ ಚಾಣಕ್ಯ ಹೇಳೋದೇನು ಅಂತಂದ್ರೆ, ಇದಕ್ಕೆಲ್ಲ ವಿಷ ಅಂತ ಕರೀಲಿಲ್ಲ. ವಿಷ ಅಂತ ಯಾವುದಕ್ಕೆ ಕರೆದ ಅಂತಂತಂದ್ರೆ, ಧರ್ಮಾಚರಣೆಯನ್ನ ಬಿಟ್ಟು ನಾವು ಅನ್ಯ ಮಾರ್ಗದೊಳಗಡೆ, ದುಷ್ಟ ಮಾರ್ಗದೊಳಗಡೆ ಪರಹಿತವನ್ನ ಮರೆತು ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸ್ಬೇಕು ಅಂತ ನಾವು ಹೊರಟಿವಿ ಅಂತಂದ್ರೆ ಅದು ವಿಷ ಕುಡ್ದಂಗ ಅಂತ ಹೇಳ್ತಾನೆ ಚಾಣಕ್ಯ ಮಹರ್ಷಿ. ಧರ್ಮಂ ಪ್ರಸಂಗಾದಪಿನಾಚರಂತಿ ಪಾಪೇನ ಪ್ರಯತ್ನೇನ ಸಮಾಚರಂತಿ. ಧರ್ಮವನ್ನ ಸರಿಯಾಗಿ ಆಚರಣೆ ಮಾಡ್ಲಿಕ್ಕೆ ತಯಾರಿಲ್ಲ, ಪಾಪ ಕೃತ್ಯಗಳನ್ನ ಮಾಡ್ಲಿಕ್ಕತ್ತಾನ ಈ ಮನುಷ್ಯ. ಎಲ್ಲಿಂದ ಪಾಪ ಕೃತ್ಯ ಶುರುವಾಯಿತು ಅಂತಂದ್ರೆ, ನಮ್ದು ಹೊಟ್ಟೆಯಾಗಿರೋ ಮಗುವಿನ ಮೇಲೂ ನಾವು ಪಾಪ ಕೃತ್ಯವನ್ನ ಮಾಡ್ತಿದ್ದೇವೆ. ಇವತ್ತು ಏನು ಅಂದ್ರೆ, ಹೊಟ್ಟೆಗಿರೋ ಮಗು ಹೆಣ್ಣೋ ಗಂಡೋ ಅಂತ ಕೇಳಿದ ಅಲ್ಲಿಂದಲೇ ಶುರು ಮಾಡ್ಲಿಕ್ಕತ್ತೀವಿ ನಾವೆಲ್ಲರೂ ಕೂಡ ಪಾಪ ಕೃತ್ಯಗಳನ್ನ. ಹೀಗಾಗಿ ನಾನು ಹೊರಟಿರೋದೇನು ಅಂತಂದ್ರೆ, ಧರ್ಮ ಅಂತಂದ್ರೆ ನಮ್ಮ ಜಾತಿ ಅಲ್ಲ, ನಮ್ಮ ಸರ್ಟಿಫಿಕೇಟ್ ಇರ್ತಕ್ಕಂಥ ಕಾಸ್ಟ್ ಕಾಲಂನಲ್ಲಿ ಬರ್ತಕ್ಕಂಥದ್ದಲ್ಲ. ಎಲ್ಲಾ ಮನುಷ್ಯನಿಗೂ ಕೂಡ ಇರ್ತಕ್ಕಂಥದ್ದು ಧರ್ಮ ಎರಡೇ ಅದ, ಒಂದು ಒಳ್ಳೇದು, ಒಂದು ಕೆಟ್ಟದ್ದು. ಯಾವ ಒಳ್ಳೇದು ಮಾಡ್ತಾನೋ ಅವ ಧರ್ಮವಂತ ಆಗ್ತಾನ, ಯಾವ ಕೆಟ್ಟದ್ದು ಮಾಡ್ತಾನೋ ಅವ ಅಧರ್ಮಿ ಆಗ್ತಾನ ಅಂತಕ್ಕಂಥ ಮಾತನ್ನು. ಯಾಕಂದ್ರೆ ನಾವು ಬಳಸೋದ ಒಂದ, ನಾವು ಸತ್ತು ಬಳಕ ನಮ್ಮಿಂದ ಬರೋದೇನು? ಯಾರು ಒಂದು ತೊಲಿ ಬಂಗಾರ ಇದಾರೆ ಸಂತಾಗ? ಏನ್ ನಿಮ್ಮೂರಾಗ ಯಾರು ಇದಾರೆ ಇಲ್ಲಿ ಹೊಸಳೆ? ಏನು ಅದೇನೋ ಸತ್ತ ಕಣ್ಣಾಗೋ ಇದ್ರಾಗ ನಾಲಿಗೆ ಮೇಲೆ ಬಂಗಾರ ಇರ್ಬೇಕತ್ತ. ಎಷ್ಟು ಗುಜ್ಜಿ ಹೇಳ್ತಾರೆ, ಇಟ್ಟವ ಗೊತ್ತ ನುಂಗಿದವ ಗೊತ್ತ. ಹೌದಲ್ಲ? ಅಪ್ಪಿ ಏನಾರ ಕಿವಿಯಾಗಿನವರ, ಮುಗಿನಾಗಿನವರ, ಕೈಯಾಗಿನ ಪಾಟ್ಲಿ ಏನಾರ ಮರ್ತು ನಿಮ್ಮ ಅತ್ತಿನ ಪುಣ್ಯಾಗಿ ಇಟ್ಟಿರ್ಬೇಕು. ಅವಾಗ ಹೆಂಗಿರ್ತದ ನಿಮ್ಮ ಅಳವಡಿಕೆ? ನಮ್ಮ ಅತ್ತಿ ಕೈ ನೋಡ್ರಿ ಬಂಗಾರ ಆಗ್ಯಾವ ಅಂತಿರ್ತಾಳ ಸೊಸಿ. ಒಂದ್ ಕಡೆ ಮಗಳ ಅಂತಾಳ, ನಮ್ಮ ಅವ್ವನ ಕೈ ಬಂಗಾರಕ್ಕಿಂತಲೂ ಹೆಚ್ಚ ಅಂತಿರ್ತಾಳೆ. ಯಾಕ? ಅತ್ತಿ ಮ್ಯಾಲ ಊರ ಮೇಲಿನ ಪ್ರೀತಿ. ಎಲ್ಲಾರ ಮನೆ ಹೆಣೆ ಬರೋ ಹೇಳಾಕತ್ತೀನಿ. ನಾಳೆ ನಾವೇನ್ ಕೈಯಾಗ ಕೊಳ್ಳಾಗ ಬಂಗಾರ ಹಾಕೊಂಡಿವ, ನಾವೇನ್ ಸಾತ್ರೆ ನಮ್ಮ ಭಕ್ತರೇನ್ ಬಂಗಾರ ಹಾಕಿ ನಮ್ಗೆ ಹುಡುಗಿತಾರ ಅಂತ ಮಾಡ್ರೇನ? ನಮ್ ಬಂಗಾರ ಬಿಚ್ಕೊಂಡು ನಮ್ ಲಿಂಗಪ್ಪ ಕೊಟ್ಟ ಹುಡುಗಿತಾರೆ. ಎಲ್ಲಾರ ಹೆಣೆ ಬರೋ ಹಿಡ್ಕೊಂಡು ಇನ್ಕ್ಲೂಡಿಂಗ್ ಎಲ್ಲ ಮೀ ಅನ್ಸೋ ನಾನು ಹಿಡ್ಕೊಂಡು ಹೇಳ್ತಿರ್ತಕ್ಕಂಥದ್ದು ಯಾವುದು ಸ್ಥಿರವಾಗಿರ್ತಕ್ಕಂಥದ್ದಲ್ಲ. ಎಲ್ಲ ಅಸ್ಥಿರವಾಗಿರ್ತಕ್ಕಂಥ ಯಾವ ಬಂಗಾರ ಆಸ್ತಿ ಅಂತಸ್ತಿದ್ರೆ ಯಾವುದು ಸ್ಥಿರ ಅಲ್ಲ. ಇರೋದು ಒಂದೇ ಒಂದು ಸ್ಥಿರ. ನಾವು ಹೋದ ಬಳಿಕ ನನ್ನ ಜೊತೆ ಬರೋದು ಯಾವುದು ಅಂದ್ರೆ ಧರ್ಮ ಮಾತ್ರ. ಧನ ನಿಭೋಮೋ ಪಸರಶ್ಚ ಗೋಷ್ಠೆ ಭಾರ್ಯತ್ವಾರೆ ಜನಾಹ ಸ್ಮಶಾನೆ ದೇಹಸ್ಥಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾನುಗಚ್ಚತಿ ಜೀವ ಏಕಃ ಅಂತ ಹೇಳುತ್ತೆ ಸಂಸ್ಕೃತ ಸುಭಾಷಿತಗಾರ. ಗಳಿಸಿರೋ ಹಣ, ಆಸ್ತಿ, ಅಂತಸ್ತು ಎಲ್ಲಿ ಇರ್ತದ? ಇಟ್ರ ಬ್ಯಾಂಕಿನಾಗ ಉಳಿತದ, ಬೇಡ ಅಂದ್ರೆ ಮನ್ಯಾಗ ಇಟ್ರ ಮನ್ಯಾಗ ಉಳಿತದ ಅಡ್ಡ. ಆಮೇಲೆ ಬಂಗಾರ ಬೆಳ್ಳಿ ಎಲ್ಲಿ ಇಟ್ಟಿರ್ತಾರಲ್ಲೇ ಇರ್ತದ. ಹೊಲ ಹೊಗೈರೆ ಅದು ಉತ್ತಾರದಾಗಟ್ಟ ಎಷ್ಟು ಅಸ್ಥಿರ ಐತಿ. ಅಪ್ಪ ಸತ್ತು 48 ದಿನದಾಗ ಮಗ ಅಪ್ಪನ ಹೆಸರು ತೆಗಿಸಿ ಉತ್ತಾರದಾಗ ತನ್ನ ಹೆಸರು ಏರಿಸ್ತಾನ, ತಿಳಿತಿಲ್ಲ. ನೀ ಅದಕ್ಕೆ ಬಡದಾಡಿರ್ತೀನಿ ಅಣ್ಣ ತಮ್ಮಂದ್ರ ಜೊತೆ. ಒಂದು ಗೇಣು ಹೊಲ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಣ್ಣನ ಮೇಲೆ ಕೈ ಎತ್ತಿರ್ತಾನ ತಮ್ಮ. ಸತ್ತು 48 ದಿನದಾಗ ಅಪ್ಪನ ಜಾಗದಾಗ ಮಗನ ಉತ್ತಾರದ ಹೆಸರು ಗೊತ್ತಿಲ್ಲ, ತಿಳಿತಿಲ್ಲ. ಬಹಳ ಅಸ್ಥಿರದ. ಅಕ್ಕಿ ಸತ್ತು 15 ದಿನಕ್ಕ ಸೊಸಿ ಕೊಳ್ಳಾಗ ಹಾಕೊಂಡು ಬಂದಿರ್ತಲ್ಲ, ಹಾಕೊಂಡಿರೋ ಬಂಗಾರ ಬೆಳೆ ಇನ್ನಂತೇಳಿ ಗಳಿಸ್ಬೇಡ್ರಿ ಅಂತ ಹೇಳಕತ್ತಿಲ್ಲ. ಗಳಿಸ್ರಿ, ಆದ್ರೆ ಗಳಿಸಿದ್ದನ್ನ ನಮಗ ಅಟ್ಟ ಉಳಿಸ್ಕೊಳ್ಳೋದಲ್ಲ, ಸ್ವಲ್ಪ ಪರಹಿತ ಮಾಡಿ ಪುಣ್ಯದ ಕಾರ್ಯ ಮಾಡಿ ಧರ್ಮ ಗಳಿಸ್ಬೇಕು ಅಂತಕ್ಕಂಥದ್ದು ನಾನು ಹೇಳ್ತಿರ್ತಕ್ಕಂಥ ವಿಚಾರ ಇರೋಣವಾಗಿ. ಯಾವುದು ಶಾಶ್ವತ ಅಲ್ಲ. ಭಾರ್ಯ ಭಿಗ್ಬತಿ ತಸ್ಮಿನ್ಕಾಯಿ ಅಂತ ಶಂಕರಾಚಾರ್ಯ ಹೇಳ್ತಾರ. ಒಳಗಿನ ಉಸಿರು ಹೋಯ್ತ ಅಂದ್ರೆ ಈ ಶರೀರನ ಕಂಡ ಹೆಂಡತಿನೂ ಅನ್ಸ್ತಾಳ, ಗಂಡನು ಅನ್ಸ್ತಾನ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಈ ಕಾಯದಿಂದ ಒಳ್ಳೆ ಕಾರ್ಯ ಆದಾಗ ಮಾತ್ರ ಧರ್ಮವಂತನಾಗಲಿಕ್ಕೆ ಸಾಧ್ಯ ಐತಿ, ಧರ್ಮ ಸಂಗ್ರಹಣೆ ಆಗ್ಲಿಕ್ಕೆ ಸಾಧ್ಯ ಐತಿ. ಅಂಥ ಧರ್ಮದ ಕುರಿತು ಚಿಂತನೆಯನ್ನ ನಾವೀಗ ಪ್ರಾರಂಭಗೊಳಿಸಿದ್ದೇವೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀರಕ್ಷೆ ನಮ್ಮ ನಿಮ್ಮೆಲ್ಲರಿಗೆ ಧರ್ಮ ರಕ್ಷಣೆಯ ಮತ್ತು ಧರ್ಮ
ಗಳಿಸ್ತಕ್ಕಂಥ ಆಶೀರ್ವಾದವನ್ನ ಕೆರಣಿಸಲಿ ಅಂತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಬೂದೀಶ್ವರ ಶಿವಯೋಗಿಗಳವರ ಮಠ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳು ಈ ಊರಿಗೆ ಪಾದಾರ್ಪಣೆ ಮಾಡಿದಾಗಿನಿಂದ ಹಲವಾರು ಬದಲಾವಣೆಗಳು, ಬರೇ ಬದಲಾವಣೆಗಳಲ್ಲ, ವಿಸ್ಮಯಕಾರಿ ಬದಲಾವಣೆಗಳು ಇಲ್ಲಿ ಸೃಷ್ಟಿ ಆಗ್ತಾ ಇದ್ದಾವೆ. ಇಷ್ಟು ದೊಡ್ಡ ಸಂಸ್ಥೆ 25 ವರ್ಷ ಆಗ್ತವೆ. ಸಿಹಿ ಮಠದ ಪೀಠಾಧಿಪತಿಗಳಾಗಿ 25 ವರ್ಷ ಆಗ್ತವೆ. ನಮ್ಮ ಅಲ್ಲೂರಿ ಹಾಗೆ ನಾವೆಲ್ಲರೂ ಕುಡ್ಕೊಂಡು ಇನ್ನೂ ಅಜ್ಜರು ಹಿರಿಯರ ಸಂಕಲ್ಪ ಇದೆ ಗೊತ್ತಿಲ್ಲ. ನಾವು ಅಜ್ಜರ ಕಲ್ಪನೆ ನೋಡಿ ಬಹಳ ಆನಂದ ಆಗ್ತದೆ. ಅವರ ಸಂಕಲ್ಪವನ್ನು ಈಡೇರಿಸುವಂಥ ಶಕ್ತಿ ಅವರಿಗೆ ಬೂದೀಶ್ವರ ದಯಪಾಲಿಸಿಕೊಳ್ಳುವಂಥ ಮಾತನಾಡಿ ನಿಮಗೆಲ್ಲರಿಗೂ ಬೂದೀಶ್ವರ ಆಶೀರ್ವಾದ ಇಲ್ಲಂತೆ ನನ್ನ ಮಕ್ಕಳಿಗೆ ವಿವರಣೆ. ಸ್ಮರಣೆ ಮಾಡಿ ಆರಾಧ್ಯ ದೈವ ಪವಾಡ ಜಗತ್ತಿಗೆ ಪ್ರಸಿದ್ಧವಾದ ಜಗದ್ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ಹೃದಯದಲ್ಲಿ ಸ್ಮರಿಸಿಕೊಂಡು 775 ವರ್ಷ ಬಾಳಿದ ಮಹಾತಪಸ್ವಿ ಜಗದ್ಗುರು ಬೂದೀಶ್ವರ ಮಹಾಶಿವಗಳ ಸನ್ನಿಧಾನಕ್ಕೆ ಭಕ್ತಿಯ ಶರಣಾರ್ಥಿಗಳಂತ ಜಗದ್ಗುರು ಬೂದೀಶ್ವರ ಮಹಾಸ್ವಾಮಿಗಳವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಶರಣಾರ್ಥಿಗಳಂತ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವಿಶ್ವೇಶ್ವರ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಶರಣಾರ್ಥಿ ಹೇಳಿ ಆತ್ಮೀಯ ಪರಮ ಪೂಜ್ಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮುರುಘ ರಾಜೇಂದ್ರ ಮಹಾಸ್ವಾಮಿಗಳು ಸಂಸ್ಕೇರೇಶ್ವರ ಮಠ ಮುನ್ನೋಳಿಯ ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳಂತ ಕಂಡಿಗೆರೆಯ ಪೂಜ್ಯರಲ್ಲಿ ಇವತ್ತಿನ ಗುರುಕಾರಣ್ಯ ಪ್ರಶಸ್ತಿ ಪುಸ್ತಕರಾಗಿರ್ತಕ್ಕಂಥ ಈಶ್ವರ ಭಜನಾ ಮಂಡಳಿಯ ಹಿರಿಯರಾಗಿರ್ತಕ್ಕಂಥ ಬಸಣ್ಣ ಅವರೇ, ವೆಚ್ಚವಿಲಾಸರಾಗಿರ್ತಕ್ಕಂಥ ಯಾವತ್ತು ಗಣ್ಯಮಾನ್ಯರೇ, ಸಂಪತ್ತರೇ, ತಾಯಿಯಂದರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲ ಆಲಿಸ್ತಾ ಬರ್ತಾ ಇದ್ದೀರಿ. ಈ ಕಾರ್ಯಕ್ರಮ ಅನ್ನೋದಕ್ಕಿಂತ ಈ ಮಠದ ಇತಿಹಾಸವನ್ನು, ಮಠದ ಪರಂಪರೆಯನ್ನು, ಮಠ ನಡೆದು ಬಂದಿರತಕ್ಕಂಥ ಹಾದಿಗಳನ್ನು ಎಲ್ಲ ಪೂಜ್ಯರು ಮಾತನಾಡ್ತಾ ಬಂದರು. ಪೂಜ್ಯರು ಈ ಗ್ರಾಮಕ್ಕೆ, ಈ ಮಠಕ್ಕೆ ಬರುವುದಕ್ಕಿಂತ ಪೂರ್ವದೊಳಗೆ ಈ ಮಠ, ಈ ಗ್ರಾಮ ಹೇಗಿತ್ತು ಅನ್ನೋದನ್ನು ತಾವೆಲ್ಲ ನೋಡಿದ್ದೀರಿ. ಅವತ್ತಿನ ದಿನಮಾನಕ್ಕೂ ಮತ್ತು ಇವತ್ತಿನ ದಿನಮಾನಕ್ಕೂ ಆ ಮಠವನ್ನು ನೋಡಿದರೆ ಗೊತ್ತಾಗ್ತದೆ. ಪೂಜ್ಯರ ಪರಿಶ್ರಮ, ಪೂಜ್ಯರ ಪ್ರಯತ್ನ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ನನಗನ್ನಿಸ್ತೈತಿ ಈಗೇನು ಶಿಲಾಮಂದಿರವನ್ನು ನಿರ್ಮಾಣ ಮಾಡಿದಾರಲ್ಲ, ಈ ಶಿಲಾಮಂದಿರ ಇವತ್ತಿನ ದಿನಮಾನೊಳಗೆ, ಈಗಿನ ದಿನಮಾನೊಳಗೆ ಗದಗ ಜಿಲ್ಲೆಯೊಳಗೆ ಎಲ್ಲಾರ ನಾವು ನೋಡ್ಬೇಕಂದ್ರೆ ಅದು ಹೊಸಳ್ಳಿ ಬೂದೀಶ್ವರ ಮಠದೊಳಗೆ ಮಾತ್ರ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದ್ದೇನೆ ಬಹಳ ಸರಳತೆಯ ಪೂಜ್ಯರು, ಸರಳತೆಯಲ್ಲಿ ಸಹಕಾರಿತವಾಗಿ ಸಜ್ಜನಿಕೆಯಲ್ಲಿರ್ತಕ್ಕಂಥ ಮಹಾಪೂಜ್ಯರಂದರೆ ಅದು ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳು. ಇವತ್ತು ನೋಡಿ, ಎಲ್ಲಿ ಬೆಟಗೇರಿ, ಎಲ್ಲಿ ಹೊಸಳ್ಳಿ, ಈ ಅಭಿನವ ಸಂಬಂಧ ಹೇಗಿದೆ ಅಂದರೆ, ನಮ್ಮ ಭಾಗದಲ್ಲಿ 40 ವರ್ಷ ನಂತರವಾಗಿ ಸತ್ಸಂಗವನ್ನು ಮಾಡ್ತಾ ಬರ್ತಕ್ಕಂಥದ್ದು, ಹುಟ್ಟಾಕಿರ್ತಕ್ಕಂಥದ್ದು ಭಜನಾ ಮಂಡಳಿ. ಭಜನಾ ಮಂಡಳಿಯನ್ನು ಹುಟ್ಟಾಕಿ 2-3 ವರ್ಷ ನಂತರ ಸತ್ಸಂಗವನ್ನು ಮಾಡ್ತಾ ಬಂದು, ಆನಂತರ ನಮ್ಮ ಬಸವಣ್ಣ ಆಗಿರ್ಬೋದು, ಪಂಡಿತಪ್ಪ ಮಹಾರಾಜರಾಗಿರ್ಬೋದು, ಇನ್ನೂ ಅನೇಕ ಹಿರಿಯರ ಕೂಡಿಕೊಂಡು ಪೂಜ್ಯ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳವರ ದರ್ಶನ ಮತ್ತು ಅಲ್ಲೇ ಅವರ ಆಶೀರ್ವಚನವನ್ನು ಮಾಡಿಸ್ಬೇಕಂತಕ್ಕಂಥ ಸಂಕಲ್ಪವನ್ನು ಇಟ್ಟುಕೊಂಡು 15 ವರ್ಷದ ಆಚೆ ಆ ಪೂಜ್ಯರನ್ನು ಕರೆದು ಭಿನ್ನ
15 ವರ್ಷದಿಂದ ಇಲ್ಲಿಗೆ ಆ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅಂದರೆ ಆ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಚನ ಮಾಡಿ ಹೋದಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಪೂಜಾರಿ ಆಗಿದ್ರೆ ಅದು ಅಭಿನವ ಭುವನೇಶ್ವರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ಬೆಟಗೇರಿ ಗ್ರಾಮ ಅಂದರೆ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯೊಳಗ ದಾನಿಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಕಾರ್ಯಕ್ರಮಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಮಹತ್ವರನ್ನ ಕಲಿಸುವ ನಿಟ್ಟಿನೊಳಗ ಬೆಳಗಾವಿ ಜಿಲ್ಲೆಯೊಳಗೆ ನಾವೆಲ್ಲರೂ ಹುಡುಕ್ತೇವೆ ಅಂದರೆ ಅದು ಗೋಕಾಕ್ ತಾಲೂಕು ಬೆಟಗೇರಿ ಅಂತಕ್ಕಂಥದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಆ ನಿಟ್ಟಿನೊಳಗ ಪೂಜ್ಯರ ಅವತ್ತಿನ ದಿನವಾನಂದ ಇವತ್ತಿನಲ್ಲೂ ಸಹ ನಮ್ಮ ಬಸಣ್ಣ ಮಾತನಾಡೋ ಒಂದು 2 ಮಾತು ಹೇಳಿದ. ಯಾವಾಗ ಪೂಜ್ಯರು ಬರ್ತಾ ಇದ್ದಾರೆ ಅವಾಗ ಮಳೆ ಬರ್ತೈತೆ ಅಂತೇಳಿ ಬಹಳ ಖುಷಿ ಆಯ್ತು ನನಗೆ. ಆ ಮಳೆ ಆ ಕಡೆ ಇರಲಿ, ಆ ಮಳೆ ಹಾಗೆ ಇರ್ಬೋದು. ಆ ಪೂಜ್ಯರು ಬರ್ತಾ ಇದ್ದಾರೆ ಅಂದರೆ ಅಜ್ಞಾನ ಅಂತಕ್ಕಂಥ ಅಂಧಕಾರ ಅಂತಕ್ಕಂಥ ಹೊರಡಿಸುವಂಥ ಸುಜ್ಞಾನದ ಮಳೆ ಅಭಿನವ ಭುವನೇಶ್ವರ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಆ ಗ್ರಾಮಕ್ಕೆ ಅಂತಕ್ಕಂಥದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅವರು ಯಾವ ಆಡಂಬರಕ್ಕೆ ಅಧಿಕಾರಕ್ಕೆ ಸೀಮಿತ ಆಗಿಲ್ಲ. ನಾವು ನೋಡಿದ್ದೇವೆ ಬಹಳ ದೊಡ್ಡದಾಗಿರ್ತಕ್ಕಂಥ ಪರಂಪರೆಯ ಮಠದ ಪೂಜಾರಾದರೂ ಸಹ ಬಸವಣ್ಣ ಹೇಳುವಾಗೆ ಬ್ರಹ್ಮ ಪದವಿನಲ್ಲೇನಯ್ಯ, ವಿಷ್ಣು ಪದವಿನಲ್ಲೇನಯ್ಯ, ರುದ್ರ ಪದವಿನಲ್ಲೇನಯ್ಯ, ನಾ ಮತ್ಯಾವ ಪದವಿನಲ್ಲೇನಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಪಾದ ನರಿಪ ಮಹಾಪದವಿಯನ್ನೇ ಕರುಣಿಸಯ್ಯ ಅನ್ನೋ ನಿಟ್ಟೊಳಗ ಇವತ್ತು ಎಲ್ಲರ ಜೊತೆಗೆ ಕೂಡಿ ಎಲ್ಲರೂ ಇರ್ತಕ್ಕಂಥ ಪೂಜೆಗಳು ನೀವು ಕಟ್ಟಿರ್ಬೋದು, ನೀವು ಅಂತಿರ್ಬೇಕು. ಬಹಳ ಸುಂದರವಾಗಿರ್ತಕ್ಕಂಥ ಮಠ ಕಟ್ಟಿದ್ದಾರೆ ಅಜ್ಜೋರು ಅಂತೇಳಿ. ಅವರು ಮಠ ಕಟ್ಟೋದು ಅಷ್ಟೇ ಅಲ್ಲ, ಅವರ ಭಕ್ತರ ಮನಸ್ಸನ್ನ ಕಟ್ಟುವ ನಿಟ್ಟೊಳಗ ಇದಾದ ಪಾತ್ರ ಅಭಿನವ ಭುವನೇಶ್ವರ ಮಹಾಸ್ವಾಮಿಗಳು ಇದೆ ಅಂತಕ್ಕಂಥ ಮಾತನ್ನ ನಾ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಟೈಮ್ ಬಾಳಾಗಿದೆ, ಮಾತನಾಡೋದಕ್ಕಿಂತ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಅಜ್ಜೋರು ಹೇಗಿದ್ದಾರೆ ಅನ್ನೋದಕ್ಕೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಮಾತಾಡೋಂಗಿಲ್ಲ. ಅಕ್ಬರ್ ಬಾದಶಾ ಅಸ್ತಂದೊಳಗೆ ಸಭೆ ಕರೀತಾನೆ. ಅಕ್ಬರ್ ಬಾದಶಾ ಅಸ್ತಂದೊಳಗೆ ಸಭೆ ಕರೀತಾನೆ. ಧರ್ಮಚಿಂತನೆಗೆ ಹೋಗಂಗಿಲ್ಲ. ಧರ್ಮಚಿಂತನೆಗೆ ಹೋದರೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬಸವಣ್ಣ ಹೇಳ್ತಾನಲ್ಲ, ದಯವಿಲ್ಲದ ಧರ್ಮವಾದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಪ್ರಾಣಿಗಳಿಗೆ ದಯ, ಕರುಣೆ, ಪ್ರೀತಿ ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ದಯ ಇದ್ರೆ, ಆ ಪ್ರೀತಿ ಇದ್ರೆ, ಆ ಕರುಣೆ ಇದ್ರೆ ಏನಿದ್ರು ವ್ಯರ್ಥ ಅಂತ ಹೇಳ್ತಾರೆ. ಹಾಗೆ ನಮ್ಮ ಪೂಜೆ ಅಂಕಲಿಗೆ ಪೂಜೆರು ಮಾತನಾಡುವ ಸುಂದರಿಗೆ ಪೂಜೆರು ಭಾಳ ಚೆನ್ನಾಗಿ ಇದಷ್ಟು ಕೆಲಸ ಬಿಡಬೇಕು, ಕೆಟ್ಟದ ಕೆಲಸ ಬಿಡಬೇಕು ಅಂತೇಳಿ ನಿಜಗುಣವ್ರು ಹೇಳ್ತಾರಲ್ಲ ಭಾಳ ಚೆನ್ನಾಗಿ. ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡೆ ಬಿಡಿ ಶಾಂತರೊಡನಾಡು, ಕರುಣೆ ಇರಲಿ ಜೀವರೋಡು, ನೀತಿ ವಿಧಾನ ಆಗು ಅಂತೇಳಿ ನಿಜಗುಣವ್ರು ಹೇಳುವ ಹಾಗೆ ಇವತ್ತು ಬೆಟಗೇರಿ ಗ್ರಾಮದವ್ರು ಹೇಗಾಗಿದೆ ಅಂದರೆ ಪೂಜರ ಕರುಣೆಯ ಸುಮಕ್ಕಾಗಿದ್ದಾರೆ ಅಂದರೆ ಅದು ತಪ್ಪಾಗಲಾರದು ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾನೆ. ನಾನಿಟ್ಕೊಂಡ ದುರಿತ ಕರ್ಮ, ಧರ್ಮ ಅಂದರೆ ದುರಿತ ಕರ್ಮವಲ್ಲದಿರು, ಕೆಟ್ಟದ ಕೆಲಸ ಮಾಡಬೇಡ, ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ಲ. ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ನಿತ್ಯಂ ಧರ್ಮ ಸಂಗ್ರಹ ಅಂತೇಳಿ ಹೇಳುವ ಹಾಗೆ ಈ ಶರೀರ ಅನಿತ್ಯವಾಗಿರ್ತಕ್ಕಂಥದ್ದು. ಯಾವುದು ಶಾಶ್ವತ ಅಂದರೆ ಧರ್ಮ ಸಂಗ್ರಹ. ಧರ್ಮ ಅಂದರೆ ಒಳ್ಳೆಯದನ್ನು, ಒಳ್ಳೆಯ ಕೆಲಸವನ್ನು ಮಾಡೋದೇ ಅದು ಧರ್ಮ ಸಂಗ್ರಹ ಅಂತೇಳಿ ಹೇಳ್ತಾ ಬರ್ತಾರೆ. ನಾನು ಇಷ್ಟೊಳಗೆ ಪೂಜ್ಯರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾನೆ. ಅಕ್ಬರ್ ಬಾದಶಾ ಆ ಸ್ಥಾನದೊಳಗೆ ಸಭೆ ಕರೀತಾನೆ. ಭಾಳ ದೊಡ್ಡದಾಗಿರ್ತಕ್ಕಂಥ ಸಭೆ ಕರೀತಾನೆ. ಸಭೆ ಕರೆದ ಆ ಸಭೆಯೊಳಗೆ ಪ್ರಶ್ನೆ ಮಾಡ್ತಾನೆ ಅಕ್ಬರ್ ಬಾದಶಾ. ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತೇಳಿ ಒಂದು ಪ್ರಶ್ನೆ ಮಾಡ್ತಾನೆ. ಅವಾಗ ಅಲ್ಲಿರ್ತಕ್ಕಂಥ ಮಂತ್ರಿಗಳು ಹೇಳ್ತಾರೆ, ಏ ರಾಜ್, ನೀನೇ ಭಾಳ ದೊಡ್ಡ ಶ್ರೀಮಂತ, ನೀನೇ ಭಾಳ ದೊಡ್ಡವ, ರಾಜರಿಗೆ ನೀನೇ ಭಾಳ ದೊಡ್ಡವ ಅಂತೇಳಿ ಅಲ್ಲಿರ್ತಕ್ಕಂಥ ಮಂತ್ರಿಗಳು ಹೇಳ್ತಾರೆ. ಆ ಕಡೆ ಪಂಡಿತರು ಕುಂತಿರ್ತಾರೆ. ಪಂಡಿತರು ಕೇಳ್ತಾನೆ ಅಕ್ಬರ್ ಬಾದಶಾ, ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತೇಳಿ. ಅವಾಗ ಪಂಡಿತರು ಅಂತಾರೆ, ಯಾರು ವಿದ್ಯೆ ಇರ್ತೈತಿಲ್ಲ ಅವರು ಭಾಳ ದೊಡ್ಡವರು ಅಂತ ಹೇಳ್ತಾನೆ. ಯಾರು ವಿದ್ಯೆ ಇರ್ತೈತಿ ಅವರು ಭಾಳ ದೊಡ್ಡವರು ಅಂತ ಕೇಳ್ತಾರೆ. ಅವಾಗ ಮತ್ತೊಂದಿಷ್ಟು ಪ್ರಜೆಗಳನ್ನು ಕೇಳ್ತಾರೆ. ಪ್ರಜೆಗಳನ್ನು ಕೇಳಿದಾಗ ಪ್ರಜೆಗಳು ಹೇಳ್ತಾರೆ, ಯಾರು ರೂಪವಂತರಿರ್ತಾರೆ, ಯಾರು ಸುಂದರವಾಗಿರ್ತಾರೆ ಅವರು ಭಾಳ ಜಗತ್ತಿನೊಳಗೆ ದೊಡ್ಡವರು ಅಂತ ಹೇಳ್ತಾರೆ. ಮತ್ತಷ್ಟು ಜನರು ಕೇಳ್ತಾನೆ. ಅವಾಗ ಅವರು ಹೇಳ್ತಾರೆ, ಯಾರು ಸಿರಿ, ಯಾರು ಸಂಪತ್ತು ಐಶ್ವರ್ಯ
ಇರ್ತೈತಿ, ಅವರು ಭಾಳ ದೊಡ್ಡವರು ಅಂತೇಳಿ ಹೇಳ್ತಾ ಬರ್ತಾರೆ. ಬೀರ್ಬಲ್ ದೂರ ಮುಗಿಸುತ್ತಾನೆ. ಅಕ್ಬರ್ ಬಾದಶಾ ಬೀರ್ಬಲ್ ಕರಿತ, ಹೇ ಬೀರ್ಬಲ್ ಬಾಯಿಲ್ಲ ಅಂತ ಬಂದ. ಯಾಕ ಅಂತ ಕೇಳಿದ ಬೀರ್ಬಲ್. ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತ ಕೇಳಿದ. ಅವಾಗ ಅಂತಾನೆ, ಇವ್ರು ಯಾರು ದೊಡ್ಡವರಲ್ಲ ಅಂದ. ರಾಜ ನೀ ಇದ್ರು ನೀನು ದೊಡ್ಡವಲ್ಲ ಅಂತಾನ. ಜಗತ್ತಿನೊಳಗೆ ನೀ ಇದ್ರು ನೀನು ದೊಡ್ಡವಲ್ಲ, ಮತ್ತೆ ಯಾರು ದೊಡ್ಡವರು? ರಾಜ ಇದ್ರು ದೊಡ್ಡವಲ್ಲ, ವಿದ್ಯಾವಂತ ಇದ್ರು ದೊಡ್ಡವಲ್ಲ, ಆಮೇಲೆ ರೂಪವಂತ ಇದ್ರು ದೊಡ್ಡವಲ್ಲ, ಸಿರಿ ಸಂಪತ್ತು ಐಶ್ವರ್ಯ ಇವು ಯಾವಿದ್ರು ಯಾವ ದೊಡ್ಡವಲ್ಲ. ಜಗತ್ತಿನೊಳಗೆ ಯಾರು ದೊಡ್ಡವರಂದ್ರೆ ಬಿದ್ದಂಥವ್ರನ್ನ, ಬಿದ್ದು ಹೋದಂಥವ್ರನ್ನ, ಬೀಳುವಂಥವ್ರನ್ನ ಯಾರು ಎತ್ತಿರ್ತಾರಲ್ಲ ಅವರು ಜಗತ್ತಿನೊಳಗೆ ದೊಡ್ಡವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆ ಅನಾಥರಿಗೆ, ದೀನರಿಗೆ, ದಲಿತರಿಗೆ ಆಶ್ರಯ, ಅನ್ನ, ಅಕ್ಷಯ ಕೊಟ್ಟು ಶಿಕ್ಷಣವನ್ನು ಕೊಟ್ಟುವಂಥ ಕೆಲಸವನ್ನು ಈ ಭಾಗದೊಳಗೆ ಯಾರು ಮಾಡ್ತಾ ಇದ್ದಾರೆ ಅಂದರೆ ಅದು ಅಭಿನವ ಮುರುಡೇಶ್ವರ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅವರು ದೊಡ್ಡವರು ಭಾಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟೊಳಗೆ ಯಾಕಂದರೆ ನೋಡಿ, ಅವರು ಮಾಡುವಂಥ ಕಾರ್ಯ ಅಂತಾದರೆ ನೀವು ಅಂತಿರ್ಬೇಕು. ಇವೆಲ್ಲ ನಾವು ನೋಡ್ತಾ ಬಂದಿವಿ. ಇಲ್ಲಿ ಮಳೆ ಆದಾಗ ಬೆಳೆ ಇಲ್ಲಿ ಮಳೆ ಆದಾಗ ಬೆಳೆ, ಮಳೆ ಆಗಲಿಕ್ಕೆ ಏನಿಲ್ಲ ಅಂತ ನೀವು ತೀರೇ ಇರಲ್ಲ. ಮಳೆ ಇಲ್ಲಪ್ಪ ಅಂದರೆ ಇಲ್ಲವೇ ಇಲ್ಲ. ಮಳೆ ಆದಾಗ ಮೆಣಸಿನೋ, ಹತ್ತೋ, ಜೋಳೋ ಏನೋ ಬರುವಂಥದ್ದು. ಅಂಥ ಇಂಥ ಏರಿಯಾದೊಳಗೆ ಮಳೆ ಇದೇ ಇರ್ತಕ್ಕಂಥ ಸಂದರ್ಭದೊಳಗೆ ಏನು ಕೊಡದೇ ಇರ್ತಕ್ಕಂಥ ಸಂದರ್ಭ ನಾಡಿನ ಅಂತ ಕೇಳಿ ಪ್ರವಚನವನ್ನು ಮಾಡಿ ಭಕ್ತರನ್ನು ಉದ್ಧರಿಸಿ ಭಕ್ತರಿಂದ ಬಂದಿರತಕ್ಕಂಥ ಕಾಣಿಕೆಯನ್ನು ಇವತ್ತು ಇಂಥ ದೊಡ್ಡದಾಗಿರ್ತಕ್ಕಂಥ ಮಠವನ್ನು, ಸಂಸ್ಥೆಯನ್ನು ಕಟ್ಟುವ ನಿಟ್ಟಿನೊಳಗೆ ಮತ್ತೊಬ್ಬ ಸ್ವಾಮಿಗೆ ಮಾದರಿಯಾಗಿರ್ತಕ್ಕಂಥ ಸ್ವಾಮೀಜಿ ಅವರಿಗೆ ಅದು ಅಭಿನವ ಮುರುಡೇಶ್ವರ ಮಹಾಸ್ವಾಮಿಗಳು ಅಂತ ಮಾತನ್ನು ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಪೂಜೆರು ಭಾಳ ಪ್ರೀತಿ. ನಾವೆಲ್ಲ ಕೂಡ್ತೇವೆ, ಬೆಟಗೇರಿ ಮುರುಗೋಡು ಒಳಗೆ ಕೂಡ್ತೇವೆ, ಬೆಟಗೇರಿ ಒಳಗೆ ಕೂಡ್ತೇವೆ. ವಿನಾಭಾವವಾಗಿರ್ತಕ್ಕಂಥ ಸಂಬಂಧ. ಅವರು ನಮ್ಮ ಬೆಟಗೇರಿ ಗ್ರಾಮಕ್ಕೆ ಬಂದಾಗ ಯಾವ ರೀತಿ ಮಾತುಗಳು ಹೇಳ್ತಾರೆ ಅಂತ ನೋಡಬೇಕು. ಮಕ್ಕಳಿಗೆ ನೀವು ಹಣ್ಣನ್ನು, ಬಾಳೆಹಣ್ಣನ್ನು, ಸಿಪ್ಪೆಯನ್ನು ಸುರಿದು ಯಾವ ರೀತಿ ತಿಳಿಸ್ತಿರ್ತಿಲ್ಲ ಆ ರೀತಿಯಾಗಿ ಮಾತುಗಳನ್ನು ಹೇಳ್ತಿರ್ತಾರೆ. ನಾ ಕಾರ್ಯಕ್ರಮ ಟೈಮ್ ಇರ್ತೀನಿ. ಬೆಟಗೇರಿ ಅಂದರೆ ನಮ್ಮದೇ, ನನ್ನೂರೇ ಅದು. ಬೆಟಗೇರಿ ಬೇರೆಲ್ಲ, ಸುಂಡೋಳಿ ಬೇರೆಲ್ಲ, ನಮ್ಮೂರೇ. ನಾನು ಇದ್ದೇ ಇರ್ತೀನಿ. ಮಳೆ ಬರ್ತಿರ್ತಾ ಇರ್ತೀವಿ. ಅವ್ರು ಯಾವಾಗ ಗಾಡಿ ಬಂದು ಅಲ್ಲಿ ನಿಂತ್ಕೊಳ್ತೈತಿ, ಮಳೆ ನಿಲ್ತೈತಿ. ಯಾವಾಗ ಅವ್ರು ಗಾಡಿ ಬಂದು ನಿಲ್ತೈತಿ ಅವ್ರು ಮಳೆ ನಿಲ್ತೈತಿ. ಯಾವಾಗ ಅವ್ರು ಗಾಡಿ ಹಾಕ್ತಾರೆ ಅವ್ರು ಮತ್ತೆ ಮಳೆ ಚಲೋ ಆಗ್ತಾ ಇರ್ತೀವಿ. ಅಂದರೆ ಮಹಾತ್ಮರ ಮಾತುಗಳನ್ನು ಕೇಳಬೇಕು. ಹೇಳ್ತಾರಲ್ಲ ಯಾವ ರೀತಿಯಾಗಿ ಬಂದಿರ್ತಕ್ಕಂಥ ಭಕ್ತರಿಗೆ ನಾನು ಹೊಸಳ್ಳಿನ ಕಾಣಿಸ್ಕೊಳ್ಬೇಕಾಗಿಲ್ಲ. ನಾನು ಕಾಣಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಅದು ಕರ್ತೃ ಬುಧೀಶನಿಗೆ ಕಂಡ್ರೆ ಸಾಕು ಅಂತಕ್ಕಂಥ ನಂಬಿಕೆ ಹೊಸಳ್ಳಿ ಬುಧೀಶ್ವರಲ್ಲಿ ಇರ್ತಕ್ಕಂಥ ಸದ್ಭಕ್ತರಲ್ಲಿ ಇರ್ತಕ್ಕಂಥ ಇದು ನಿಜವಾಗಿರ್ತಕ್ಕಂಥದ್ದು ಭಕ್ತಿ. ಒಬ್ಬ ಕುರುಡ ಬಂದು ಬುಧೀಶನ ಮುಂದೆ ನಿಂತ್ಕೊಳ್ತಾನೆ. ಒಬ್ಬ ಕುಹಕವಾಗಿರ್ತಕ್ಕಂಥ ಮಂತ್ರಿ ಇರ್ತಕ್ಕಂಥ ಒಬ್ಬ ಹುಡುಗ ಆ ಕುರುಡನನ್ನು ಕೇಳ್ತಾನೆ. ಏನು ನಾವು ಕಣ್ಣಿದ್ದವರ ನಾವು ಆ ದೇವರನ್ನು ನೋಡಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನೀನು ಕಣ್ಣು ಇಲ್ಲದೆ ಇರ್ತಕ್ಕಂಥ ಬಂದು ಬುಧೀಶನ ಕರ್ತೃಗತಿಗೆ ನೋಡಕತ್ತೀಯಲ್ಲ, ಅವಾಗ ಕಾಣ್ತಾನೇನೋ ನಿನಗೆ ಅಂತ ಕೇಳ್ತಾನೆ. ಕೇಳಿದ್ರೆ ಆ ಕುರುಡ ಹೇಳ್ತಾನೆ, ನೀನು ಬೂದೀಶನನ್ನು ನೋಡಕ್ಕೆ ಬಂದೀಯ, ನಾನು ಬೂದೀಶ ನನ್ನ ನೋಡ್ತಾನೆ ಅಂತ ತಿಳ್ಕೊಂಡು ಬಂದಿದ್ದೇನೆ, ನನಗೆ ಬೂದೀಶ ಕಂಡೇ ಕಾಣ್ತಾನೆ ಅಂತಕ್ಕಂಥ ನಂಬಿಕೆ ಇಲ್ಲ. ಆ ಕುರುಡ ಹೇಳ್ತಕ್ಕಂಥ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು, ನಾವು ಇರಬೇಕಾಗಿರ್ತಕ್ಕಂಥದ್ದು ಭಗವಂತನ ಸೇವೆಗೋಸ್ಕರ ನಾವು ಎಲ್ಲಿ ನಾವು ಮಾಡ್ತೇವೆ ಅದು ಆ ಈಶ್ವರನಿಗೆ ಪ್ರಿಯವಾಗ್ತದೆ ಅಂತಕ್ಕಂಥದ್ದನ್ನು ಕಲಿಸಿಕೊಟ್ಟಿರ್ತಕ್ಕಂಥವ್ರು ಈ ನಾಡಿಗೆ ಯಾರಾದರೂ ಇದ್ದರೆ ಅದು ಹೊಸಳ್ಳಿಯ ಬುಧೀಶ್ವರ ಮಹಾಸ್ವಾಮಿಯವರ ಸದ್ಭಕ್ತರು ಅಂತಕ್ಕಂಥ ಮಾತನ್ನು ನಾನು ಮನದುಂಬಿ ಹೇಳ್ತಕ್ಕಂಥದ್ದು. ಈ ಅಪರೂಪವಾಗಿರ್ತಕ್ಕಂಥದ್ದು ಏನು ಅಭಿನವ ಬುಧೀಶ್ವರ ಮಹಾಸ್ವಾಮಿಯವರಾಗಿರ್ಬೋದು, ಇಲ್ಲಿಯ ಭಕ್ತರಾಗಿರ್ಬೋದು. ಅಪ್ಪ ಇಂಥ ಭಕ್ತರನ್ನು ನೋಡಿದರೆ ಬೇರೆ ಕಡೆ ಎಲ್ಲಿಯೂ ಕೂಡ ಸಿಗಲಿಕ್ಕಿಲ್ಲ. ಅವ್ರ ಅಕಸ್ಮಾತ್ ಬುಧೀಶ್ವರ ಮಹಾಸ್ವಾಮಿಗಳು ಹೊರಗಡೆ ಎಲ್ಲರೂ ಬಂದು ನಿಂತರೆ ಮುಂದೆ ಯಾವ ಭಕ್ತರು ಕೂಡ ನಿಲ್ಲಂಗಿಲ್ಲ. ನಮ್ಮ ಆಚೆ ಬಂದ ಅಂತಕ್ಕಂಥದ್ದು ಅಂದರೆ ಆ ಪೂಜ್ಯರ ಮೇಲೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಗೌರವ, ಆ ಪೂಜ್ಯರ ಮೇಲೆ ಇರ್ತಕ್ಕಂಥದ್ದು ಗೌರವ ಅಷ್ಟೇ ಅಲ್ಲದೆ ಅಪರೂಪವಾಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸ್ತಕ್ಕಂಥ ಸದ್ಭಕ್ತರು ಅಂದರೆ ಅದು ಹೊಸಳ್ಳಿಯ ಬುಧೀಶ್ವರ ಮಠದ ಸದ್ಭಕ್ತರು ಅಂತಕ್ಕಂಥ ಮಾತನ್ನು ಹೇಳಿ ಅಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇನ್ನೂ ಹಲವಾರು ಏನು ಕನಸುಗಳಿದ್ದಾವೆ. ಅಭಿನವ ಬುಧೀಶ್ವರ ಮಹಾಸ್ವಾಮಿಗಳವರಿಗೆ ಹಲವಾರು
ಏನು ಕನಸುಗಳಿದ್ದಾವೆ ನಾವೆಲ್ಲರೂ ಕೂಡ ಹಂಚ್ಕೊಳ್ತಿರ್ತಾರೆ. ಈ ಏನು ಶಿಲಾಮಂಟಪದ ಉದ್ಘಾಟನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂತಕ್ಕಂಥ ಕನಸು. ಎಷ್ಟು ಅಂತಂದ್ರೆ ಈ ನಾಡಿನಲ್ಲಿನೇ ಕಾರ್ಯಕ್ರಮ ಅಂತಂದ್ರೆ ಅದು ಬೂದೀಶ್ವರ ಮಹಾಸ್ವಾಮಿಗಳ ಶಿಲಾಮಂಟಪದ ಕಾರ್ಯಕ್ರಮದ ಉದ್ಘಾಟನೆ ಅಂತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ನಂಬಿಕೆ ಮತ್ತು ಆಸೆ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳು. ಅಲ್ಲಿ ಪ್ರಭು ಗದ್ದಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರಭು ಮಹಾಸ್ವಾಮಿಗಳು ಕೂತು ಹೋಗಿರ್ತಕ್ಕಂಥ ಜಾಗವನ್ನ ನಿರ್ಮಾಣ ಮಾಡಿದ್ದಾರೆ. ಆ ಸಂಕಲ್ಪ ಹೇಗಿದೆ ಅಂತಂದ್ರೆ ಜಾತ್ರೆ ಆಗೋದ್ರೆ ಜಾತ್ರೆ ಬರೋದ್ರೊಳಗನೆ ಅದನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು. ಬಹುಶಃ ಆ ಏನು ಕಲ್ಲಿನ ಕಟ್ಟಡವನ್ನ ಕೆಲಸ ಮಾಡ್ತಕ್ಕಂಥವನ್ನ ಪೂಜಾರು ಕೇವಲ ಇವತ್ತು ತಿಂಗಳ ಹಿಂದ್ಗಡೆನೆ ಕರೆಸಿ ಅದು ಜಾತ್ರೆ ಒಳಗನೆ ಆಗಬೇಕು ಅಂತ ಅಂದ್ರೆ ಅವರ ಸಂಕಲ್ಪ, ಅವರ ಇಚ್ಛೆ ಅಲ್ಲ, ಯಾರಿಗೂ ಕರ್ತೃ ಬೂದೀಶನ ಇಚ್ಛೆ. ಪೂಜ್ಯ ಮಹಾಸ್ವಾಮಿಗಳವರ ಸಂಕಲ್ಪ ಬಹುಶಃ ಇವತ್ತು ಕೇವಲ 25 ದಿನದಲ್ಲಿ ಅಂತ ಒಂದು ಏನು ಮಂಟಪವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂಕಲ್ಪ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳವರು ಮಾಡ್ತಾರೆ ಅಂತಂದ್ರೆ ಕರ್ತೃ ಬೂದೀಶನನ್ನು ಗದ್ದಿಯಾಗಿ ನೋಡಂಗಿಲ್ಲ. ಕರ್ತೃ ಬೂದೀಶನನ್ನು ಬಂದು ಗದ್ದಿಯಾಗಿ ನೋಡಂಗಿಲ್ಲ. ನಾವು ಎಲ್ಲಿ ಕಾಣ್ತೇವೆ ಅಂತಂದ್ರೆ ಅದು ಬೂದೀಶ್ವರ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳಲ್ಲೇ ಕರ್ತೃ ಬೂದೀಶ್ವರನನ್ನು ನಾವೆಲ್ಲರೂ ಕೂಡ ಕಾಣ್ತೇವೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಿರ್ತಕ್ಕಂಥವ್ರು. ಇಂಥ ಜಾತ್ರೆಗಳು ಕೇವಲ ಬೆಂಡು ಬೆತ್ತಾಸುಗಳನ್ನು ತೂರಿ ಹೋಗೋದಕ್ಕಿಂತ, ಪ್ರಸಾದವನ್ನು ಮಾಡಿ ಹೋಗೋದಕ್ಕಿಂತ ಇಲ್ಲೊಂದು ಧರ್ಮ ಚಿಂತನೆ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಇಂಥ ಧರ್ಮ ಚಿಂತನೆ ಕಾರ್ಯಕ್ರಮ ನಡೀತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದೇ ಪ್ರೀತಿ, ಇದೇ ಪ್ರೇಮ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳವರು ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಶ್ರೀ ಡಿ ಸಿ ನದಾಫ್ ಅಂತೇಳಿ. ನಾವು ಇಲ್ಲಿ ಹೊಸಳ್ಳಿಯೊಳಗೆ ಈ ಶ್ರೀಮಠದಲ್ಲಿ ನಾವು ಸಣ್ಣರಿದ್ದಾಗ ಇಲ್ಲೇ ವಿದ್ಯಾಭ್ಯಾಸ ಕಲಿತು ನಾವು ಶಿಕ್ಷಕ ಕೆಲಸ ಮಾಡ್ತಾ ಇದ್ವಿ. ಇದು ಶರಣ ಸಂಸ್ಕೃತಿಯ ಸಂಪ್ರದಾಯದ ಮಠ. ಇಲ್ಲಿ ಇದು ಈಗ 6ನೇ ಪೀಠ. ಇದು ಇಲ್ಲೇ ಮೂಲ ಪೀಠದಿಂದ ಹಿಡಿದು ಇದು 6ನೇ ಪೀಠ. ಈಗ ಶ್ರೀಗಳು ಇಲ್ಲಿ ಶ್ರೀಮಠದಲ್ಲಿ ಎಲ್ಲ ಸರ್ವಧರ್ಮದವರು ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಇಲ್ಲಿ 5ನೇ ಪೀಠದ ಶ್ರೀಮಂತರಂಜನ ಪುರಾಣೇಶ್ವರ ಲಿಂಗೈಕ್ಯ ಪ್ರಭು ಮಹಾಸ್ವಾಮಿಗಳು ಶ್ರೀಮಠದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿದ್ರು. ತದನಂತರದಲ್ಲಿ ಇಲ್ಲಿ 6ನೇ ಪೀಠದ ಶ್ರೀ ಅಭಿನವ ಬೂದಿ ಮಹಾಸ್ವಾಮಿಗಳು ಸಮಾಜಮುಖಿಯಾಗಿ ಎಲ್ಲ ಸರ್ವಧರ್ಮ ತೆಗೆದುಕೊಂಡು ಇಲ್ಲಿ ಒಳ್ಳೆಯ ಸಾಮೂಹಿಕ ಮದುವೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಶಾಲಾ ಕಾಲೇಜುಗಳನ್ನು ಬಡ ಮಕ್ಕಳಿಗಾಗಿ ಅವರು ಮಾಡಿದ್ದಾರೆ. ಆನಂತರ ಪ್ರತಿ ವರ್ಷ ದತ್ತು ಮಕ್ಕಳನ್ನು ತೆಗೆದುಕೊಂಡು ಫ್ರೀಯಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಮ್ಮ ಈ ಶ್ರೀಮಠ ಇಲ್ಲೇ ಹುಬ್ಳಿ ರೋಡ್ನಿಂದ ಇದು 2 ಕಿಲೋಮೀಟರ್ ನಮ್ಮ ಊರಿದೆ. ಇಲ್ಲೇ ಶ್ರೀಮಠದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲೇ ನಡೀತಾ ಇದ್ದಾವೆ. ಈಗ ಶ್ರೀ ಅಭಿನವ ಬೂದಿ ಮಹಾಸ್ವಾಮಿಗಳು ಬಂದು ಇಲ್ಲಿ ಶ್ರೀಮಠವನ್ನು ಬಹಳ ಅದ್ಭುತವಾಗಿ ಪ್ರಾಚೀನ ಶಿಲ್ಪಕಲೆಯ ಒಂದು ಇದರೊಳಗೆ ಶೈಲಿ ಒಳಗೆ ಶ್ರೀಮಠವನ್ನು ಪುನಃ ಹೊಸದಾಗಿ ಇದನ್ನು ಹೊಸದಾಗಿ ಮಾಡಿದ್ದಾರೆ. ಇಂಥ ಪೂಜ್ಯರು ನಮಗೆ ಪಡೆದಿದ್ದ ನಮಗೆ ಧನ್ಯವಾದ ಪುಣ್ಯ ಅಂತೇಳಿ ನಾನು ಭಾವಿಸಿ ನನ್ನ 2 ವಿಚಾರಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಜಗದ್ಗುರು ಮೂಲ ಕರ್ತೃ ಬೂದಿ ಮಹಾಸ್ವಾಮಿಗಳು ಹಲವಾರು ಈ ದೇಶಾದ್ಯಂತ ತಿರುಗಿಸಿ ಬಸವಾದಿ ಶಿವಶರಣರ ಒಂದು ಬೂದಿ ಬಸವ ಅಂತಕ್ಕಂಥ ಮಠವನ್ನು ಸಾಧಿಸಿದ್ದಾರೆ. ಆನಂತರ ಇಲ್ಲಿ ಬಿಂಗದಕಟ್ಟಿ ಒಳಗೆ ಸತ್ತ ಆಕಳಿಗೆ ಮತ್ತು ಪುನಃ ಒಂದು ಇದನ್ನು ಮಾಡಿದ್ದಾರೆ. ಎಡರಾವಿಗಳೊಳಗೆ ಪವಾಡವನ್ನು ಮಾಡಿದ್ದಾರೆ. ಶ್ರೀ ಬೂದಿ ಮಹಾಸ್ವಾಮಿಗಳು 775 ವರ್ಷ ಒಂದು ಕಾಲ ಬದುಕಿ ಮುಂದೆ ಇಲ್ಲೇ ಸಂತ ಶಿಸ್ರಾಳ ಸಾಹೇಬರು ಮತ್ತು ನಾಗಲಿಂಗಪ್ಪನವ್ರು ಬಂದಾಗ ಜೀವಿಗಳ ನೀ ಎಷ್ಟು ದಿನ ಇರ್ತೀಯಪ್ಪ ಅಂತ ಹಿಂಗೆ ಕೇಳಿದಾಗ ಅವತ್ತ ದೇಹವನ್ನು ತ್ಯಜಿಸಿದ್ರು ಅಂತಕ್ಕಂಥ ಒಂದು ಮಾತದೆ. 775 ವರ್ಷ ಬಾಳ ಬದುಕಬೇಕಾದ್ರೆ ಶಿಯೋಗ ಸಿದ್ಧಿಯಿಂದ ಅವರು ತಪಸ್ಸಿನ ಮೂಲಕ ಇಷ್ಟು ವರ್ಷ ಅವರು ಬಾಳಿದಾರು ಅಂತಕ್ಕಂಥ ನಾನು ಅವರ ಇತಿಹಾಸದ ಮೂಲಕ ತಿಳಿತಾ ಇದೆ. ಹೀಗೆ ಹಲವಾರು ರಾಜ್ಯಾದ್ಯಂತ ಹಲವಾರು ಕಡೆ ಬೂದಿ ಬಸವ ಅಂತಕ್ಕಂಥ ಒಂದು ಮಠವನ್ನು ಸ್ಥಾಪಿಸಿ ಪ್ರಭು ಗದ್ದಿಗೆಯನ್ನು ಸ್ಥಾಪಿಸಿ ಅಲ್ಲೆಲ್ಲೇ ಸಂಚಾರ ಮಾಡ್ತಾ ಹಲವಾರು ಪವಾಡಗಳನ್ನು ಮಾಡಿದ್ದಾರೆ.
ಸ್ವಾಮಿಗಳು ಹಲವಾರು ಈ ದೇಶಾದ್ಯಂತ ತಿರುಗಿಸಿ ಬಸವಾದಿ ಶಿವಶರಣರ ಒಂದು ಬೂದಿ ಬಸವ ಅಂತಕ್ಕಂಥ ಮಠವನ್ನು ಸಾಧಿಸಿದ್ದಾರೆ. ಆನಂತರ ಇಲ್ಲಿ ಬಿಂಗನಕಟ್ಟಿ ಒಳಗೆ ಸತ್ತ ಆಕಳಿಗೆ ಮತ್ತು ಪುನಃ ಒಂದು ಇದನ್ನು ಮಾಡಿದ್ದಾರೆ. ಯಡ್ರಾವಿಗಳೊಳಗೆ ಪವಾಡವನ್ನು ಮಾಡಿದ್ದಾರೆ. ಶ್ರೀ ಬೂದಿ ಮಹಾಸ್ವಾಮಿಗಳು 775 ವರ್ಷ ಒಂದು ಕಾಲ ಬದುಕಿ ಮುಂದೆ ಇಲ್ಲೇ ಸಂತ ಶಿಸ್ರಾಳ ಸಾಹೇಬರು ಮತ್ತು ನಾಗಲಿಂಗಪ್ಪನವ್ರು ಬಂದಾಗ ಜೀವಿಗಳ ನೀ ಎಷ್ಟು ದಿನ ಇರ್ತೀಯಪ್ಪ ಅಂತ ಹಿಂಗೆ ಕೇಳಿದಾಗ ಅವತ್ತ ದೇಹವನ್ನು ತ್ಯಜಿಸಿದ್ರು ಅಂತಕ್ಕಂಥ ಒಂದು ಮಾತದೆ. 775 ವರ್ಷ ಬಾಳ ಬದುಕಬೇಕಾದ್ರೆ ಶಿಯೋಗ ಸಿದ್ಧಿಯಿಂದ ಅವರು ತಪಸ್ಸಿನ ಮೂಲಕ ಇಷ್ಟು ವರ್ಷ ಅವರು ಬಾಳಿದಾರು ಅಂತಕ್ಕಂಥ ನಾನು ಅವರ ಇತಿಹಾಸದ ಮೂಲಕ ತಿಳಿತಾ ಇದೆ. ಹೀಗೆ ಹಲವಾರು ರಾಜ್ಯಾದ್ಯಂತ ಹಲವಾರು ಕಡೆ ಬೂದಿ ಬಸವ ಅಂತಕ್ಕಂಥ ಒಂದು ಮಠವನ್ನು ಸ್ಥಾಪಿಸಿ ಪ್ರಭುಗದ್ದಿಗೆಯನ್ನು ಸ್ಥಾಪಿಸಿ ಅಲ್ಲೆಲ್ಲೇ ಸಂಚಾರ ಮಾಡ್ತಾ ಹಲವಾರು ಪವಾಡಗಳನ್ನು ಮಾಡಿದ್ದಾರೆ.